ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಈ ಕ್ಲಾಸಲ್ಲಿ KA ನಡೆಸಿರುವಂಥ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನಾವು ಅನಲೈಸಿಸ್ ಮಾಡೋಣ 360 ಆಗಿ. ಮತ್ತು ಈ ಫಾರ್ಮೆಟಲ್ಲಿ 100 ಕ್ವಶನ್ಗಳು ನಾವು ಅನಲೈಸಿಸ್ ಮಾಡುವಂಥದ್ದು. ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಬರೆಯೋದಿಗೆ ನಾವು ಟೋಟಲ್ ಆಗಿ 1000 ಕ್ವಶನನ್ನು ನಾವು ಅನಲೈಸಿಸ್ ಮಾಡೋಣ. ಮತ್ತು ಈ ಕ್ಲಾಸಲ್ಲಿ ಮ್ಯಾಪ್ ಮತ್ತು ಇಮೇಜ್ ರೀಡಿಂಗ್ ಇರ್ತೈತಿ. ಈ ಮ್ಯಾಪ್ ಮತ್ತು ಇಮೇಜ್ ರೀಡಿಂಗ್ ಇದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೆನಪಿಟ್ಕೊಳ್ಳೋ ಪಾಸಿಬಿಲಿಟಿ ಜಾಸ್ತಿ ಇರ್ತೈತಿ. ಮತ್ತು ನೆಕ್ಸ್ಟ್ ಎಕ್ಸಾಮು PC ಮತ್ತು PSI ಎಕ್ಸಾಮು KA ನಡೆಸೋದ್ರಿಂದ ಆಲ್ಮೋಸ್ಟ್ ಆಲ್ ಇದು ಹೆಲ್ಪ್ಫುಲ್ ಆದ ಒಂದು ಕ್ಲಾಸ್ ಆಗಿರ್ತೈತಿ. ಮತ್ತು ಇನ್ನುಳಿಕೆದೆಲ್ಲ ಎಕ್ಸಾಮ್ಗಳಿಗೆ ಇದು ಬೇಸಿಕ್ ಆದ ಮಾಹಿತಿ ಆಗಿರುವಂಥದ್ದು. ಹಾಗಾದರೆ ಕ್ವಶನ್ ಯಾವ ರೀತಿ ಕೇಳಿದ್ದಾನೆ KAದಲ್ಲಿ ಅಂತ ನಾವು ನೋಡೋಣ. ನೋಡ್ರಿ, ಕ್ವಶನ್ ಯಾವ ರೀತಿ ಕೇಳಿದ್ದಾನೆ. ಮೊದಲನೇ ಕ್ವಶನು, ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಉತ್ತರದಿಂದ ದಕ್ಷಿಣಕ್ಕೆ ಈ ಕೆಳಕಂಡವುಗಳಲ್ಲಿ ಯಾವ ಅನುಕ್ರಮ ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಬಂದು ಹಲ್ದಿಯಾ, ಕಾಂಡ್ಲಾ, ಪಾರಾದೀಪ್, ಕೊಚ್ಚಿನ್ ಅಂತಿದೆ. ಮತ್ತು ಆಪ್ಷನ್ ಬಿ ಕಾಂಡ್ಲಾ, ಹಲ್ದಿಯಾ, ಪಾರಾದೀಪ್, ಕೊಚ್ಚಿನ್ ಅಂತಿದೆ. ಆಪ್ಷನ್ ಸಿ ಕೊಚ್ಚಿನ್, ಹಲ್ದಿಯಾ, ಪಾರಾದೀಪ್, ಕಾಂಡ್ಲಾ ಅಂತಿದೆ. ಮತ್ತು ಆಪ್ಷನ್ ಡಿ ಬಂದು ಹಲ್ದಿಯಾ, ಕಾಂಡ್ಲಾ, ಕೊಚ್ಚಿನ್, ಪಾರಾದೀಪ್ ಅಂತಿದೆ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ಕಾಂಡ್ಲಾ, ಹಲ್ದಿಯಾ, ಪಾರಾದೀಪ್, ಕೊಚ್ಚಿನ್ ಬಂದರು. ಇದನ್ನು ಯಾವ ರಥ ನೋಡ್ರಿ, ಆ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ರಿಂದ ಇದು ಆಲ್ಮೋಸ್ಟ್ ಆಲ್ ಬಂದರು ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಬಟ್ ಉತ್ತರದಿಂದ ದಕ್ಷಿಣಕ್ಕೆ ಕೇಳಿಬಿಟ್ರಂದ್ರೆ ಕರೆಕ್ಟಾಗಿ ಮ್ಯಾಪ್ ರೀಡಿಂಗ್ ಯಾರು ಮಾಡಿರ್ತಾರೆ ಅವ್ರು ಮಾತ್ರ ಸರಿಯಾದ ಆನ್ಸರ್ ಹಾಕ್ಲಿಕ್ಕೆ ಸಾಧ್ಯವಾಗಿರ್ತೈತಿ ಈ ಒಂದು ಕ್ವಶನ್ಗೆ. ಇದನ್ನ ನಾವು ಮ್ಯಾಪ್ ಮೂಲಕ ನೋಡೋಣ. ನಾವು ಈ ಕ್ವಶನ್ಗೆ ನೋಡ್ರಿ, ಕಾಂಡ್ಲಾ, ಹಲ್ದಿಯಾ, ಪಾರಾದೀಪ್, ಕೊಚ್ಚಿನ್ ಅಂತಿದೆ. ಹೌದಾ? ನೋಡ್ರಿ, ಕಾಂಡ್ಲಾ ಯಾವ ಭಾಗದಲ್ಲಿ ಬರ್ತದೆ ಅಂದ್ರೆ, ಕಾಂಡ್ಲಾ ಬಂದ್ರು ಗುಜರಾತ್ ರಾಜ್ಯದಲ್ಲಿ ಬರುವಂಥದ್ದು, ಗುಜರಾತ್ ರಾಜ್ಯದಲ್ಲಿ. ಮತ್ತು ಪಾರಾದೀಪ್ ಆಮೇಲೆ ಮತ್ತು ಕೊಚ್ಚಿನ್. ಕಾಂಡ್ಲಾ ಆದಮೇಲೆ ಹಲ್ದಿಯಾ ಅಂತಿದೆ. ಹಲ್ದಿಯಾ ವೆಸ್ಟ್ ಬೆಂಗಾಲ್ದಲ್ಲಿ ಬರ್ತೈತಿ. ಇದು ಕೋಲ್ಕತ್ತಾ ಕೆಳಗಡೆ, ಕೋಲ್ಕತ್ತಾ ಬಂದರಕ್ಕಿಂತ ಕೆಳಗಡೆ ಬರ್ತೈತಿ. ಇದನ್ನ ಮ್ಯಾಪ್ ಚೇಂಜ್ ಮಾಡಂತ ಹೇಳಿದ್ರಿ ಅವರಿಗೆ. ಈ ಭಾಗದಲ್ಲಿ ಬರ್ತೈತಿ. ಇರಲಿ, ಈ ಭಾಗದಲ್ಲಿ ಹಲ್ದಿಯಾ ಬಂದರು ಬರುವಂಥದ್ದು, ಹಲ್ದಿಯಾ ಬಂದರು. ನೆಕ್ಸ್ಟು ಪಾರಾದೀಪ್ ಬಂದರು ಒಡಿಸ್ಸಾದಲ್ಲಿ ಬರ್ತೈತ್ರಿ. ಮತ್ತು ಕೊಚ್ಚಿನ್ ಬಂದರು ಕೇರಳದಲ್ಲಿ ಬರುವಂಥದ್ದು. ನೋಡ್ರಿ, ಉತ್ತರದಿಂದ ದಕ್ಷಿಣಕ್ಕೆ ಕೇಳಿದ್ದಾರೆ ಅವರು. ಹೌದಾ? ಹಾಗಾಗಿ ನಾವು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಬೇಕು. ನೋಡ್ರಿ, ನಾನು ಲೈನ್ ಹಾಕ್ತೀನಿ. ಲೈನ್ ಹಾಕಿದರೆ ಸ್ವಲ್ಪ ಈಸಿ ಆಗುತ್ತೆ. ನೋಡ್ರಿ, ಕಾಂಡ್ಲಾ ಬಂದರು, ಹಲ್ದಿಯಾ ಬಂದರು, ಪಾರಾದೀಪ್ ಬಂದರು ಮತ್ತು ಕೊಚ್ಚಿನ್ ಬಂದರು. ನಾವು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ನೋಡೋದು ಬಂದರೆ ಕಾಂಡ್ಲಾ ಬಂದರು ಮತ್ತು ಹಲ್ದಿಯಾ ಬಂದರು, ಪಾರಾದೀಪ್ ಬಂದರು ಮತ್ತು ಕೊಚ್ಚಿನ್ ಬಂದರು ಬರುವಂಥದ್ದು. ಈ ಒಂದು ಬಂದರ ಬಗ್ಗೆ ಒಂದು 4 ಕ್ವಶನ್, ಒಂದು 4 ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕು. ಹೌದಾ? ನೋಡ್ರಿ, ಕಾಂಡ್ಲಾ ಬಂದರು ಸೌದಿ ಅರೇಬಿಯಾ ದೇಶಕ್ಕೆ ಇದು ಬಾಸುಮತಿ ಅಕ್ಕಿ ರಫ್ತು ಮಾಡ್ತೈತಿ, ರಫ್ತು ಮಾಡ್ತಾರೆ. ಮತ್ತೆ ನೋಡ್ರಿ, ಇದು ನಮ್ಮ ಇಂಡಿಯಾ. ಕಾಂಡ್ಲಾ ಬಂದರು ಇಲ್ಲಿ ಬರುವಂಥದ್ದು. ಇಲ್ಲಿ ಪಂಜಾಬ್ ಬರ್ತೈತ್ರಿ. ಪಂಜಾಬಲ್ಲಿ ಅತಿ ಹೆಚ್ಚುವಾಗಿ ಬಾಸುಮತಿ ಅಕ್ಕಿ ಬೆಳೀತಾರೆ. ಅದನ್ನ ಗುಜರಾತ್ನಲ್ಲಿ ಕಾಂಡ್ಲಾ ಬಂದೂರಿನಿಂದ ಸೌದಿ ಅರೇಬಿಯಾ ಇಲ್ಲಿ ಬರ್ತೈತಿ. ಇದು ಸೌದಿ ಅರೇಬಿಯಾ. ಇಲ್ಲಿಂದ ಕಾಂಡ್ಲಾ ಬಂದೂರಿಂದ ಸೌದಿ ಅರೇಬಿಯಾಕ್ಕೆ ಇದು ಬಾಸುಮತಿ ಅಕ್ಕಿಯನ್ನು ರಫ್ತು ಮಾಡ್ತಾರೆ. ಮತ್ತು ಅಲ್ಲಿಂದ ನಾವು ಪೆಟ್ರೋಲಿಯಮನ್ನು ಆಮದು ಮಾಡಿಕೊಳ್ಳುವಂಥದ್ದು. ಮತ್ತೆ ಇದೇ ರೀತಿಯಾಗಿ ಬೇರೆ ಬೇರೆ ದೇಶಗಳಿಗೆ ಕಾಂಡ್ಲಾ ಬಂದೂರದಿಂದ ಇಂಟರ್ನ್ಯಾಷನಲ್ ಆಗಿ ರಫ್ತು ಮಾಡುವಂಥದ್ದು. ನೋಡ್ರಿ, ಕಾಂಡ್ಲಾ ಬಂದರು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆಯಾಗಿದೆ. ಮತ್ತು ಇದಕ್ಕೆ ಇನ್ನೊಂದು ಹೊಸ ಸಹಸ್ರಮಾನ ಅಂತೇಳಿ ಇನ್ನೊಂದು ಹೆಸರಿಂದ ಕರೀತಾರೆ. ಕಾಂಡ್ಲಾ ಬಂದರಿಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತೇಳಿ ಮತ್ತೊಂದು ಹೆಸರಿನಿಂದ ಇದನ್ನ ಕರೆಯಲಾಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್. ನೋಡ್ರಿ, ಒಂದೊಂದ್ಸತಿ ಸಣ್ಣ ಪುಟ್ಟ ಎಕ್ಸಾಮ್ಗಳಿಗೆ ಕೇಳಿಬಿಡ್ತಾರೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ನಾವು ಯಾವ ಬಂದರಿಗೆ ಕರೆಯುತ್ತೇವೆ ಅಂತೇಳಿ. ಅದಕ್ಕೆ ಸರಿಯಾದ ಆನ್ಸರ್ ಕಾಂಡ್ಲಾ ಅಂತ ನಾವು ಹೇಳಬೇಕು. ನೆಕ್ಸ್ಟ್, ಉಬ್ಬರವಿಳಿತದ ಬಂದರು ಆಗಿದೆ ಇದು. ಯಾಕಂದ್ರೆ ಸಮುದ್ರದ
ಪಕ್ಕದಲ್ಲಿ ಇರುವಂಥದ್ದು. ನಮಗೆ ಕಾಂಡ್ಲಾ ಬಂದರು ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಒಂದು 4 ಪಾಯಿಂಟು ನಮಗೆ ಗೊತ್ತಿರಬೇಕು ಅಂತ. ನೆಕ್ಸ್ಟ್ ನೋಡೋಣ್ರಿ, ಹಾಲ್ದಿಯಾ ಬಂದರು. ಹಾಲ್ದಿಯಾ ಬಂದರು ಕೋಲ್ಕತ್ತಾ ಬಂದರಿನ ಒತ್ತಡ ನಿವಾರಿಸಲು ಇದು ಕೃತಕವಾಗಿ ನಿರ್ಮಾಣ ಮಾಡಿರುವಂಥದ್ದು. ಅತಿ ದೊಡ್ಡ ಗಾತ್ರದ ವಸ್ತುಗಳನ್ನು ಸಾಗಾಣಿಕೆ ಮಾಡ್ತೈತ್ರಿ. ಕೋಲ್ಕತ್ತಾ ಬಂದರು ಬ್ರಿಟಿಷರ ಕಾಲದಲ್ಲಿ ಅತಿ ಹೆಚ್ಚು ಆಮದು ಮತ್ತು ರಫ್ತು ಮಾಡಿಕೊಳ್ಳುವಂಥ ಬಂದರಾಗಿತ್ರಿ. ಮತ್ತು ಅದನ್ನು ಒತ್ತಡ ನಿವಾರಿಸಲು ಹಾಲ್ದಿಯಾ ಬಂದರನ್ನು ಕೃತಕವಾಗಿ ನಿರ್ಮಾಣ ಮಾಡಿರುವಂಥದ್ದು. ನೆಕ್ಸ್ಟ್ ಬಂದು ಪಾರಾದೀಪ್ ಬಂದರು. ಪಾರಾದೀಪ್ ಬಂದರು ಒಡಿಸ್ಸಾದಲ್ಲಿ ಕಂಡು ಬರ್ತೈತ್ರಿ ಈ ಬಂದರು, ಮತ್ತು ಮಹಾನದಿ ದಡದ ಮೇಲೆ ಕಂಡು ಬರ್ತೈತಿ. ಅತಿ ಹೆಚ್ಚು ಖನಿಜಗಳು ರಫ್ತು ಆಗುವಂಥದ್ದು ಕಬ್ಬಿಣವನ್ನು ಹೊರತುಪಡಿಸಿ. ಅಂದರೆ ಕಬ್ಬಿಣವು ಗೋವಾ ರಾಜ್ಯದಲ್ಲಿ ಇರುವಂಥ ಮರ್ಮಗೋವಾ ಬಂದರು ಇದೆಯಲ್ಲ, ಅದು ನಮ್ಮ ಭಾರತದಲ್ಲಿ 50% ಕಬ್ಬಿಣವನ್ನು ರಫ್ತು ಮಾಡುವಂಥದ್ದು ಬೇರೆ ದೇಶಗಳಿಗೆ. ಇದನ್ನು ಹೊರತುಪಡಿಸಿ, ಅಂದರೆ ಕಬ್ಬಿಣವನ್ನು ಹೊರತುಪಡಿಸಿ ಉಳಿದೆಲ್ಲ ಆಲ್ಮೋಸ್ಟ್ ಆಲ್ ಪಾರಾದೀಪ ಬಂದರಿನಿಂದ ರಫ್ತು ಆಗುವಂಥದ್ದು. ಈ ಬಂದರು 1966ರಲ್ಲಿ ಸ್ಥಾಪನೆ ಆಯಿತು. ಮತ್ತು ಸುವರ್ಣ ತ್ರಿಕೋಣ ಹೆಬ್ಬಾಗಿಲು ಅಂತಲೇ ಕರೀತಾರೆ. ಸುವರ್ಣ ತ್ರಿಕೋಣ ಅಂದರೆ ಇಲ್ಲಿ ದೆಹಲಿ ಬರ್ತೈತ್ರಿ, ದೆಹಲಿ, ಮುಂಬೈ, ಅದರ ನಂತರ ಚೆನ್ನೈ, ಇಲ್ಲಿಂದ ವೆಸ್ಟ್ ಬೆಂಗಾಲ್, ಇದು ಇಲ್ಲಿಗೆ ಕನೆಕ್ಟ್ ಆಗಿರ್ತೈತಿ. ಈ ಭಾಗದಲ್ಲಿ ಬರುವಂಥ ಬಂದರು ಪಾರಾದೀಪ್ ಬಂದರು. ಇದು ಸುವರ್ಣ ತ್ರಿಕೋನದ ಹೆಬ್ಬಾಗಿಲು ಅಂತ ಕರೀತಾರೆ ಇದಕ್ಕೆ. ಇದು ಎಡಿಷನಲ್ ಮಾಹಿತಿ, ಹಂಗೆ ನಿಮ್ಗೆ ಗೊತ್ತಿರಬೇಕಂತ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಆಗಿ ಕೊಚ್ಚಿನ್ ಬಂದರು. ಕೊಚ್ಚಿನ್ ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ, ಅಥವಾ ಮಲಬಾರದ ರಾಣಿ ಅಂತ ಕರೀತಾರೆ ಇದಕ್ಕೆ. ಇದು ನೈಸರ್ಗಿಕ ಬಂದರಾಗಿದ್ರಿ ಕೊಚ್ಚಿನ್ ಬಂದರು. ಚಹಾ ಸಾಂಬಾರ್ಗಳಿಗೆ ಇದು ರಫ್ತು ಮಾಡುವಂಥದ್ದು. ಚಹಾ ಮತ್ತು ಸಾಂಬಾರ್ ಯಥೇಚ್ಛವಾಗಿ ಕೇರಳದಲ್ಲಿ ಬೆಳೆಯುವುದರಿಂದ ಅಲ್ಲಿಂದ ಕೊಚ್ಚಿನ್ ಬಂದರದಿಂದ ಇದು ರಫ್ತು ಮಾಡುವಂಥದ್ದು. ಇದನ್ನ ಪೂರ್ವದ ವೆನ್ನಿಸ್ ಅಂತಲೂ ಕರೀತಾರೆ. ಕೊಚ್ಚಿನ್ ಬಂದರಿಗೆ ಪೂರ್ವದ ವೆನ್ನಿಸ್ ಅಂತಲೂ ಕರೀತಾರೆ. ಈ ವೆನ್ನಿಸ್ ಅನ್ನೋದು ಇದೊಂದು ಬಂದರು ರೀ. ಈ ವೆನ್ನಿಸ್ ಬಂದರು ಪ್ರಪಂಚದಲ್ಲಿನೇ ಅತಿ ಹೆಚ್ಚುವಾಗಿ ಮಸಾಲೆ ಪದಾರ್ಥವನ್ನು ರಫ್ತು ಮಾಡ್ತಾರೆ. ಇದಕ್ಕೆ ವೆನ್ನಿಸ್ ಬಂದರದಿಂದ ಬೇರೆ ಬೇರೆ ದೇಶಗಳಿಗೆ ಮಸಾಲೆ ಪದಾರ್ಥ ರಫ್ತು ಮಾಡುವುದರಿಂದ, ಅದೇ ಥರ ಕೊಚ್ಚಿನ್ ಬಂದರೂ ಮಸಾಲೆ ಪದಾರ್ಥಕ್ಕೆ ಫೇಮಸ್ ಆಗಿರೋದ್ರಿಂದ ಇದನ್ನು ಕೊಚ್ಚಿನ್ ಬಂದರನ್ನು ಪೂರ್ವದ ವೆನ್ನಿಸ್ ಅಂತ ಕರೀತಾರೆ. ಈ ವೆನ್ನಿಸ್ ಬಂದರು ಇಟಲಿಯಲ್ಲಿ ಕಂಡು ಬರ್ತದೆ. ಇದು ಇಟಲಿಯಲ್ಲಿ ಕಂಡು ಬರುವಂಥದ್ದು. ಮತ್ತು ಅತಿ ದೊಡ್ಡ ನೌಕಾ ಹಡಗು ಕಟ್ಟುವ ಕೇಂದ್ರನೂ ಆಗೈತ್ರಿ ಇದು ಕೊಚ್ಚಿನ್ ಬಂದರು. ಇಷ್ಟು ನಮಗೆ ಮಾಹಿತಿ ಗೊತ್ತಿರಬೇಕು ಕೊಚ್ಚಿನ್ ಬಂದರುಗಳಿಗೆ ಸಂಬಂಧಿಸಿದಂತೆ. ಪ್ರಧಾನವಾಗಿ ಟೋಟಲ್ 14 ಬಂದರುಗಳು ಕಂಡು ಬರ್ತಾವ್ರಿ ಪೂರ್ವ ಮತ್ತು ಪಶ್ಚಿಮದಾಗಿ. ಒಂದು ನಿಮಿಷ ನೋಡ್ರಿ, ಇದು ಇಂಡಿಯಾ, ಇದು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುವಂಥ ಬಂದರು ಇಲ್ಲಿ ಈ ಭಾಗದಲ್ಲಿ. ಮತ್ತು ಈ ಭಾಗದಲ್ಲಿ ಪೂರ್ವ ಕರಾವಳಿಗೆ ಸಂಬಂಧಿಸಿದಂತೆ ಕಂಡುಬರುವ ಬಂದರು ಆಗಿದೆ. ನಮ್ಗೆ ಟೋಟಲ್ ಅಂಡಮಾನ್ ನಿಕೋಬಾರ್ ದ್ವೀಪವನ್ನು ಸೇರಿ ಟೋಟಲ್ ಆಗಿ 14 ಬಂದರುಗಳು ನಮಗೆ ಕಂಡು ಬರ್ತವೆ. ದ್ವೀಪಗಳನ್ನು ಹೊರತುಪಡಿಸಿ ಅಂದರೆ 13 ಬಂದರು ಪ್ಲಸ್ 1 ಬಂದರು, ಟೋಟಲ್ ಆಗಿ 14 ಬಂದರು ಕಂಡು ಬರ್ತವೆ. ಈ 13 ಬಂದರು ದ್ವೀಪಗಳನ್ನು ಹೊರತುಪಡಿಸಿ ಮತ್ತು ದ್ವೀಪವನ್ನು ಇನ್ಕ್ಲೂಡ್ ಆಗಿ ನಾವು ನೋಡಿದ್ವು ಅಂದರೆ ಇದು ಒಂದು ಬಂದರು ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡು ಬರುವಂಥದ್ದು. ಟೋಟಲ್ ಆಗಿ 14 ಬಂದರು. ನಾವು ಫಸ್ಟ್ ಈಗ ಪಶ್ಚಿಮ ಕರಾವಳಿಗೆ ಸಂಬಂಧಿಸಿದ ಬಂದರುಗಳನ್ನು ನಾವು ನೋಡೋಣ್ರಿ. ಅದರಲ್ಲಿ ಗುಜರಾತ್, ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಒಂದು ನಿಮಿಷ. ಮೊದಲನೇದಾಗಿ ಗುಜರಾತ್ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಕಂಡು ಬರ್ತದೆ. ಗುಜರಾತ್ನಲ್ಲಿ ಕಾಂಡ್ಲಾ ಬಂದರು ಅಷ್ಟ ಕಂಡು ಬರಲ್ರಿ, ಬೇರೆ ಬೇರೆ ಸಣ್ಣ ಪುಟ್ಟ ಮತ್ತು ದೊಡ್ಡ ಬಂದರುಗಳು ಕಂಡು ಬರ್ತವೆ. ಬಟ್ ಪ್ರಮುಖವಾಗಿ ನಾವು ನೋಡಿದ್ವಿ ಅಂದರೆ ಕಾಂಡ್ಲಾ ಬಂದರು ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಗಳಿಗೆ ಸಂಬಂಧವಾಗಿರುವಂಥ ಬಂದರನ್ನು ನಾವು ನೋಡ್ಕೊಂಡು ಬರೋಣ. ಅಂದ್ರೆ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಕಂಡು ಬರುವಂಥ ಬಂದರನ್ನು ನೋಡೋಣ. ಅದರಲ್ಲಿ ಗುಜರಾತ್ನಲ್ಲಿ ಕಾಂಡ್ಲಾ ಬಂದರು ಕಂಡು ಬರ್ತೈತ್ರಿ. ಕಾಂಡ್ಲಾ ಬಂದರು ಇದನ್ನ ಆಗಲೇ ನಾನು ಹೇಳ್ದಂಗೆ ಈ ಬಂದರಿಗೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರೆ. ಮತ್ತು ಪೆಟ್ರೋಲಿಯಂ ಆಗಿರ್ಬೋದು, ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಮತ್ತು ಗಂಧಕವನ್ನು ನಾವು ಕಾಂಡ್ಲಾ ಬಂದರಿನಿಂದ ಬೇರೆ ಬೇರೆ ಬಂದರುಗಳಿಗೆ, ಬೇರೆ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು. ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಮುಂಬೈ ಮತ್ತು ನವಸೇವಾ ಬಂದರು ಅಂತ ಕಂಡು ಬರ್ತೈತ್ರಿ. ಈ ಮುಂಬೈ ಬಂದರು ದೇಶದ ಅತಿ ದೊಡ್ಡ ಬಂದರಾಗಿದೆ. ಇದು ದೇಶದ ಅತಿ ದೊಡ್ಡ ಬಂದರು ಆಗಿದೆ ಮತ್ತು ಭಾರತ ಹೆಬ್ಬಾಗಿಲು ಅಂತ ಕರೀತಾರೆ. ಭಾರತದ
ಹೆಬ್ಬಾಗಿಲು ಹೆಬ್ಬಾಗಿಲು ಅಂತ ಕರೀತಾರೆ. ಮತ್ತು ಭಾರತದ ಒಡವೆ ಅಂತ ಕರೀತಾರೆ. ಭಾರತದ ಒಡವೆ ಅಂತ ಕರೀತಾರೆ ಮುಂಬೈ ಬಂದರಿಗೆ ಸಂಬಂಧಿಸಿದಂತೆ. ಮತ್ತು ನವಸೇವಾ ಬಂದರು ರೀ, 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಬಂದರು ಸ್ಥಾಪನೆಯಾಗಿದೆ. ಮತ್ತು ಇದಕ್ಕೆ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೀತಾರೆ. ನೆಹರು ಬಂದರು ಅಂತ ಇದಕ್ಕೆ ಕರೆಯುವಂಥದ್ದು. ಈ ಒಂದೊಂದು ಟೈಮು ಸಣ್ಣ ಪುಟ್ಟ ಎಕ್ಸಾಮ್ಗಳಿಗೆ ಕೇಳಿಬಿಡ್ತಾರೆ, ಜವಾಹರ್ಲಾಲ್ ನೆಹರು ಬಂದರು ಅಂತ ನಾವು ಯಾವ ಬಂದರಿಗೆ ಕರೆಯುತ್ತೇವೆ ಮತ್ತು ಅದು ಎಲ್ಲಿದೆ ಅಂತಲೂ ಕೇಳಿಬಿಡ್ಬೋದು. ನಾವು ಯಾವುದಕ್ಕೆ ಕರಿತೀವಿ ಅಂದರೆ ನವಸೇವಾ ಬಂದರಿಗೆ ಕರಿತೀವಿ. ಮತ್ತು ನವಸೇವಾ ಬಂದರು ಎಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮತ್ತು ಈ ಬಂದರು ವೈಫೈ ಸೌಲಭ್ಯವನ್ನು ಹೊಂದಿದೆ. ವೈಫೈ ಸೌಲಭ್ಯ ಹೊಂದಿರುವಂಥದ್ದು ಯಾವುದು? ನವಸೇವಾ ಬಂದರು. ಮತ್ತು ಅತಿ ದೊಡ್ಡ 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 ಹಡಗುಗಳು ಆಮದು ರಫ್ತು ಮಾಡಲಿಕ್ಕೆ ಇದು ದೊಡ್ಡ ಪ್ರಮಾಣದ ಒಂದು ಬಂದರು ಆಗಿರುವಂಥದ್ದು. ಇಷ್ಟು ನಮಗೆ ನವಸೇವಾ ಬಂದರು ಬಗ್ಗೆ ಗೊತ್ತಿರಬೇಕು. ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಬಂದು ಗೋವಾದಲ್ಲಿ ಮರ್ಮಗೋವಾ ಬಂದರು ಕಂಡು ಬರ್ತೈತ್ರಿ. ಇಲ್ಲಿ ಈ ಬಂದರು ನಮ್ಮ ಭಾರತದಲ್ಲಿ ಟೋಟಲ್ ಕಬ್ಬಿಣದಲ್ಲಿ 50% ಕಬ್ಬಿಣವನ್ನು ಈ ಬಂದರಿನಿಂದ ಬೇರೆ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ರೀ. ಮತ್ತು ಈ ಬಂದರಿಗೆ ಇನ್ನೊಂದು ಹೆಸರು ಇಡಬೇಕಂತ ಅಲ್ಲ, ಸ್ಥಳೀಯವಾಗಿ ಒತ್ತಾಯ ಮಾಡಿದ್ದಾರೆ. ಅದು ಯಾರಪ್ಪ ಅಂದರೆ ಟಿ.ವಿ. ಕುಂಯ್ಯ ಅವರ ಹೆಸರು ಇಡಬೇಕಂತೇಳಿ ಅಲ್ಲಿ ಸ್ಥಳೀಯವಾಗಿ ಆ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನವಸೇವಾ ಇದು ಯಾವುದಿದು ಮರ್ಮಗೋವಾ ಬಂದರಿಗೆ ಟಿ.ವಿ. ಕುಂಯ್ಯ ಅವರ ಹೆಸರು ಇಡೋ ಪಾಸಿಬಿಲಿಟಿ ಇರ್ಬೋದು. ಇದು ಸ್ವಲ್ಪ ಎಡಿಷನಲ್ ಆಗಿ ಗೊತ್ತಿರಲಿರಿ ಅಂತ. ಈ ಟಿ.ವಿ. ಕುಂಯ್ಯ ಯಾರಂದರೆ ಗೋವಾದಲ್ಲಿ ಪ್ರಮುಖ ಹೋರಾಟಗಾರರು ಇವರು. ಇಷ್ಟು ಮರ್ಮಗೋವಾ ಬಂದರಿಗೆ ಸಂಬಂಧಿಸಿದ ಮಾಹಿತಿ, ಒಂದೆರಡು ಮಾಹಿತಿ ನಿಮಗೆ ಗೊತ್ತಿರಲಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಅಚ್ಚುಮೆಚ್ಚಿನ ಕರ್ನಾಟಕ ರೀ. ಕರ್ನಾಟಕದಲ್ಲಿ ನವಮಂಗಳೂರು ಕಂಡು ಬರ್ತೈತ್ರಿ. ಈ ನವಮಂಗಳೂರು ಗುರುಪುರ ನದಿಯ ದಡದಲ್ಲಿದೆ. ಗುರುಪುರ ನದಿಯ ದಡದಲ್ಲಿ ಇರುವಂಥದ್ದು. ಯಾವುದೋ ಒಂದು ಎಕ್ಸಾಮ್ಗೆ ಕೇಳಿದ್ದು ನೋಡ್ರಿ, ಗುರುಪುರ ಅಲ್ಲ, ನವಸೇವಾ ಮಂಗಳೂರು ಯಾವ ನದಿಯ ದಡದಲ್ಲಿದೆ ಅಂತೇಳಿ. ಗುರುಪುರ ನದಿ ದಡದಲ್ಲಿದೆ. ಮತ್ತು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಬಂದರು ಅಂತೇಳಿ ಕರೆಯುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡುವುದಂದ್ರೆ ಕಾಫಿ ರಫ್ತು ಮಾಡ್ತಾರೆ, ಮತ್ತು ಅದೇ ರೀತಿಯಾಗಿ ಗ್ರಾನೈಟ್ ಶಿಲೆ ರಫ್ತು ಮಾಡ್ತಾರೆ, ಕಬ್ಬಿಣವನ್ನು ರಫ್ತು ಮಾಡ್ತಾರೆ, ಮತ್ತು ಗೋಡಂಬಿಯನ್ನು ರಫ್ತು ಮಾಡುವಂಥದ್ದು. ಗೋಡಂಬಿಯನ್ನು ರಫ್ತು ಮಾಡುವಂಥದ್ದು. ನೆಕ್ಸ್ಟ್ ಬಂದು ಕೇರಳ, ಕೊಚ್ಚಿನ್ ಬಂದರು. ಕೇರಳದಲ್ಲಿ ಕೊಚ್ಚಿನ್ ಬಂದರು. ಈ ಕೊಚ್ಚಿನ್ ಬಂದರು ಅರಬ್ಬಿ ಸಮುದ್ರದ ರಾಣಿ ರೀ. ಇದು ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಮತ್ತಿದು ಮಸಾಲೆ ಪದಾರ್ಥಕ್ಕೆ ಅತ್ಯಂತ ಹೆಸರುವಾಸಿ ಬಂದರು. ಇದನ್ನ ವೆನ್ನಿಸ್ ಅಂತನೂ ಕರೀತಾರೆ ಅಂತ ಹೇಳಿದ್ದೆ ನಿಮಗೆ. ವೆನ್ನಿಸ್, ಪೂರ್ವದ ವೆನ್ನಿಸ್ ಅಂತ ಕರೀತಾರೆ. ಈ ವೆನ್ನಿಸ್ ಅಂದರೆ ನಿಮ್ಗೆ ಗೊತ್ತಿದೆ ಅಂತ ಹೇಳ್ತೀನಿ. ಆಗಲೇ ಹೇಳ್ದಂಗೆ ಇಟಲಿ ದೇಶದಲ್ಲಿ ಕಂಡು ಬರುವಂಥದ್ದು ವೆನ್ನಿಸ್. ಇದು ಮಸಾಲೆಗಳಿಗೆ ಮಸಾಲೆ ಪದಾರ್ಥವನ್ನು ರಫ್ತು ಮಾಡುವ ಒಂದು ಬಂದರಾಗಿರುವುದರಿಂದ ನಮ್ಮ ದೇಶದಲ್ಲಿ ಕೊಚ್ಚಿನ್ ಬಂದರು ಕೂಡ ಮಸಾಲೆ ಪದಾರ್ಥಗಳಿಗೆ ರಫ್ತು ಮಾಡುವ ಅತಿ ಹೆಚ್ಚು ರಫ್ತು ಮಾಡುವುದರಿಂದ ಇದನ್ನ ಪೂರ್ವದ ವೆನ್ನಿಸ್ ಎಂದು ಕರೆಯುವರು. ಮತ್ತೆ ಈ ಕೊಚ್ಚಿನ್ ಬಂದರಿನ ಪಕ್ಕದಲ್ಲಿ ಇನ್ನೊಂದು ಕೊಲ್ಲಂ ಬಂದರು ಅಂತಿದೆ ರೀ. ಕೊಲ್ಲಂ ಬಂದರು. ಈ ಬಂದರಿಗೆ ಅರಬ್ಬಿ ಸಮುದ್ರದ ರಾಜ ಅಂತ ಕರೀತಾರೆ ನೋಡ್ರಿ. ಎಡಿಷನಲ್ ಮಾಹಿತಿ ಗೊತ್ತಿರಬೇಕು. ಕೊಲ್ಲಂ ಬಂದರನ್ನ ಅರಬ್ಬಿ ಸಮುದ್ರದ ರಾಜ ಅಂತ ಕರೀತಾರೆ. ಕೊಚ್ಚಿನ್ ಬಂದರಿನ ಪಕ್ಕದಲ್ಲೇ ಇರುವಂತ ಕೊಲ್ಲಂ ಬಂದರನ್ನ. ಇಷ್ಟು ನೋಡೋಣ್ರಿ. ನೆಕ್ಸ್ಟ್ ಏನಂದ್ರೆ ಪೂರ್ವ ಕರಾವಳಿಯ ಬಂದರು. ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಇದು ಪಶ್ಚಿಮ ಕರಾವಳಿಯ ಬಂದರು, ಇದು ಪೂರ್ವ ಕರಾವಳಿಯ ಬಂದರು. ಈಗ ನೋಡಿದ್ದು ಪಶ್ಚಿಮ ಕರಾವಳಿ ಇದ್ರಿ, ಇನ್ನು ಮುಂದೆ ನೋಡೋದು ಪೂರ್ವ ಕರಾವಳಿಯ ಬಂದರುಗಳು. ಹೌದ್ರಿ. ಅದರಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾ ಮತ್ತು ಹಾಲ್ದಿಯಾ ಬಂದರು ಅಂತ ಕಂಡು ಬರ್ತೈತ್ರಿ. ಈ ಹಾಲ್ದಿಯಾ ಬಂದರು ದೇಶದ ಹಳೆಯ ಬಂದರು ರೀ. ಹಳೆಯ ಬಂದರು ಆಗಿದೆ. ಮತ್ತು ಸೆಣಬನ್ನು ಅತಿ ಹೆಚ್ಚು ರಫ್ತು ಮಾಡ್ತೈತ್ರಿ. ಇದು ಸೆಣಬನ್ನು ಅತಿ ಹೆಚ್ಚು ರಫ್ತು ಮಾಡುವಂಥದ್ದು. ನಂತರದ್ದಾಗಿ ಕೋಲ್ಕತ್ತಾ ಬಂದರು ಬ್ರಿಟಿಷರ ಕಾಲದಲ್ಲಿ ರೀ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಮದು ಮತ್ತು ರಫ್ತು ಮಾಡುವಂಥ ಬಂದರಾಗಿತ್ತು. ಅದೇ ಕಾರಣದಿಂದ ಇದರ ಒತ್ತಡ ಕಡಿಮೆ ಮಾಡಲು ಹಾಲ್ದಿಯಾ ಬಂದರನ್ನು ನಿರ್ಮಾಣ ಮಾಡಿರುವಂಥದ್ದು.
ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಒಂದು ನಿಮಿಷ. ಮತ್ತು ಈ ಕೋಲ್ಕತ್ತಾ ಬಂದರಿಗೆ ಪೂರ್ವದ ಹೆಬ್ಬಾಗಿಲು ಬಂದರು ಅಂತ ಕರೀತಾರೆ. ಪೂರ್ವದ ಹೆಬ್ಬಾಗಿಲು ಬಂದರು ಅಂತ ಕರೀತಾರೆ. ಹೆಬ್ಬಾಗಿಲು ಬಂದರು ಅಂತ ಕರೀತಾರೆ ಈ ಯಾವುದು ಕೋಲ್ಕತ್ತಾ ಬಂದರು. ಮತ್ತು ದೇಶದ ಏಕೈಕ ನದಿಯ ಮೇಲಿರುವ ಬಂದರು ಆಗಿರುವಂಥದ್ದು. ಯಾವ ನದಿ? ಹುಗ್ಲಿ ನದಿಯ ಮೇಲೆ ಯಾವ ಬಂದರು ಇದೆ? ಕೋಲ್ಕತ್ತಾ ಬಂದರು ಇದೆ. ಈ ಹುಗ್ಲಿ ನದಿಯು ಗಂಗಾ ನದಿಯ ಉಪನದಿ ಆಗಿರುವಂಥದ್ದು. ಗಂಗಾ ನದಿಯ ಉಪನದಿಯಾದಂಥ ಹುಗ್ಲಿ ನದಿಯು ಹುಗ್ಲಿ ನದಿಯ ದಡದ ಮೇಲೆ ಕೋಲ್ಕತ್ತಾ ಬಂದರು ಕಂಡು ಬರುವಂಥದ್ದು. ಅತಿ ಹೆಚ್ಚು ಚಹಾ ರಫ್ತು ಮಾಡುತ್ತಾರೆ ಇಲ್ಲಿ, ಯಾಕಂದರೆ ಚಹಾ ಫೇಮಸ್ ಆಗಿ ಅಲ್ಲಿ ಬೆಳೀತಾರೆ. ಮತ್ತು ಆ ಸೆಣಬನ್ನು ರಫ್ತು ಮಾಡ್ತಾರೆ. ಸೆಣಬನ್ನು ರಫ್ತು ಮಾಡುವಂಥದ್ದು. ಇಷ್ಟು ನಮಗೆ ಕೋಲ್ಕತ್ತಾ ಬಂದರಿಗೆ ಸಂಬಂಧಿಸಿದಂತೆ ಮಾಹಿತಿ ಗೊತ್ತಿರಬೇಕು. ನಂತರದ್ದಾಗಿ ಪಾರಾದೀಪ್ ಬಂದರು ರೀ. ಪಾರಾದೀಪ್ ಬಂದರು ಒಡಿಸ್ಸಾದಲ್ಲಿ ಕಂಡು ಬರುವಂಥದ್ದು. ಇಲ್ಲಿ ಕಬ್ಬಿಣ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು ಮತ್ತು ಅಲ್ಯೂಮಿನಿಯಂ ವಸ್ತುಗಳನ್ನು ಇಲ್ಲಿಂದ ರಫ್ತು ಮಾಡುವಂಥದ್ದು. ನಂತರದ್ದಾಗಿ ಆ ವಿಶಾಖಪಟ್ಟಣಂ ಬಂದರು ರೀ. ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಇದನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ ನೋಡ್ರಿ. ಭಾರತದ ಒಡವೆ ಅಂತ ಆಂಧ್ರ ಪ್ರದೇಶ, ಇದು ಭಾರತದ ಒಡವೆ ಅಂತೇಳಿ ಮುಂಬೈ ಬಂದರಿಗೆ ಕರೀತಾರೆ. ಬಟ್ ಇಲ್ಲಿ ಪೂರ್ವ ಕರಾವಳಿಯ ಬಂದರು ಅಂತೇಳಿ, ಆ ಪೂರ್ವ ಕರಾವಳಿಯ ಒಡವೆ ಅಂತೇಳಿ ವಿಶಾಖಪಟ್ಟಣಂ ಬಂದರಿಗೆ ಕರೆಯುವಂಥದ್ದು. ಈ ಬಂದರು ದೇಶದ ಅತ್ಯಂತ ಆಳವಾದ ಬಂದರು ಆಗಿದೆ. ಇದು ಟೋಟಲ್ ಆಗಿ 19 ಕಿಲೋಮೀಟರ್ ಆಳವಾಗಿರುವಂಥದ್ದು. ಈ ಬಂದರಿನ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಬಂದರಿದೆ ರೀ. ಅದು ಯಾವುದಂದ್ರೆ ಗಂಗಾವರಂ ಬಂದರು. ಗಂಗಾವರಂ ಬಂದರು ಇದು ಆ ಚಿಕ್ಕ ಬಂದರಿನಲ್ಲಿ ಅತಿ ಹೆಚ್ಚು ಆಳವಾಗಿರೋದ್ರಿ. ಇದು ಎಷ್ಟಿದೆ ಅಂದ್ರೆ ಆಳ 21 ಕಿಲೋಮೀಟರ್ ಆಳ ಇದೆ ರೀ. ಇದು ಚಿಕ್ಕ ಬಂದರಿನಲ್ಲಿ ಅತ್ಯಂತ ಆಳವಾಗಿರುವ ಬಂದರು ಯಾವುದಂತ ಕೇಳಿದರೆ ಗಂಗಾವರಂ ಬಂದರು. ಈ ಬಂದರು ವಿಶಾಖಪಟ್ಟಣಂ ಪಕ್ಕದಲ್ಲಿ ಇರುವಂತಹ ಬಂದರಾಗಿದೆ. ಮತ್ತು ಟೋಟಲ್ ಆಗಿ ಬಂದರು ಯಾವ ದೊಡ್ಡ ಬಂದರು, ಅತ್ಯಂತ ಆಳವಾಗಿರುವ ಬಂದರು ಯಾವುದಂತ ಕೇಳಿದ್ರೆ ಅಂದರೆ ನಾವು ವಿಶಾಖಪಟ್ಟಣಂ ಬಂದರು ಅಂತ ಆನ್ಸರ್ ಮಾಡಬೇಕಾಗುತ್ತದೆ. ವಿಶಾಖಪಟ್ಟಣಂ ಬಂದರು ನೈಸರ್ಗಿಕ ಬಂದರಾಗಿತ್ತು. ಇದು ಏಕೈಕ ನೈಸರ್ಗಿಕ ಬಂದರು ಆಗಿದೆ. ಮತ್ತು ದೇಶದ ಮೊದಲ ಹಡಗು ನಿರ್ಮಾಣ ಕೇಂದ್ರ ಹಿಂದೂಸ್ತಾನ್ ಶಿಫರ್ಡ್ 1951ರಲ್ಲಿ ವೈಜಾಗದಲ್ಲಿ ನಿರ್ಮಾಣವಾಯ್ತು. ವೈಜಾಗದಲ್ಲಿ ಈ ವೈಜಾಗ ಇರುವುದು ಎಲ್ರಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ. ಇಷ್ಟು ವಿಶಾಖಪಟ್ಟಣಂ ಬಂದರಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಬಂದು ತಮಿಳುನಾಡಿನಲ್ಲಿ ಚೆನ್ನೈ ಬಂದರು ಅಂತ ಕಂಡು ಬರುತ್ತದೆ. ಏನೂ ಗೊತ್ತಿಲ್ಲ ಅಂದರೆ ಅಂದ್ರೂ ಕೂಡ ನಮಗೆ ಬಂದರು ಮೇಲೆ ಒಂದೆರಡು ಪಾಯಿಂಟ್ಸ್ ಆದರೂ ನಮಗೆ ಗೊತ್ತಿರಬೇಕು. ಈ ತಮಿಳುನಾಡು ರಾಜ್ಯದಲ್ಲಿ ಚೆನ್ನೈ ಬಂದರು ಕಂಡು ಬರ್ತದೆ, ಮತ್ತು ಟುಟಿಕಾರಿನ್ ಬಂದರು ಕಂಡು ಬರ್ತದೆ, ಇನ್ನೊಂದು ಎನ್ನೂರು ಬಂದರು ಕಂಡು ಬರುವಂಥದ್ದು. ಏಕೈಕ ಖಾಸಗಿ ಬಂದರು ಎನ್ನೂರು ಬಂದರು ನೋಡ್ರಿ, ಏಕೈಕ ಖಾಸಗಿ ಬಂದರು ಆಗಿದ್ರಿ. ಇದು ದೇಶದ ಏಕೈಕ ಖಾಸಗಿ ಬಂದರು ಯಾವುದಂದ್ರೆ ಖಾಸಗಿ ಬಂದರು ಆಗಿರುವಂಥದ್ದು. ಈ ಬಂದರಿಗೆ ಇನ್ನೊಂದು ಹೆಸರನ್ನು ಕರೀತಾರೆ. ಏನಂತ? ಕಾಮರಾಜ್ ಬಂದರು ಅಂತ ಕರೀತಾರೆ. ಒಂದು ನಿಮಿಷ. ಈ ಬಂದರಿಗೆ ಒಂದು ಖಾಸಗಿ ಬಂದರು ಅಂತ ಕರೀತಾರೆ, ಇನ್ನೊಂದು ಕಾಮರಾಜ್ ಬಂದರು ಅಂತ ಕರೀತಾರೆ. ಮತ್ತು ಇಲ್ಲಿ ಎನ್ನೂರು ಬಂದರದಲ್ಲಿ ರಾಸಾಯನಿಕ ಗೊಬ್ಬರವನ್ನು ರಫ್ತು ಮಾಡುವಂಥದ್ದು. ನೆಕ್ಸ್ಟು ಟುಟಿಕಾರಿನ್ ಬಂದರು ರೀ. ಇದಕ್ಕೆ ಇನ್ನೊಂದು ಹೆಸರು ಇದೆ ರೀ, ಚಿದಂಬರಂ ಬಂದರು ಅಂತೇಳಿ ಕರೀತಾರೆ. ಚಿದಂಬರಂ ಬಂದರು ಅಂತೇಳಿ ಕರೀತಾರೆ. ಇವು ಭಾಳ ಇಂಪಾರ್ಟೆಂಟ್ ರೀ. ಈ ಟುಟಿಕಾರಿನ್ ಬಂದರು, ಚಿದಂಬರಂ ಬಂದರು ಅಂತ ಕರೀತಾರೆ. ಎನ್ನೂರು ಬಂದರಿಗೆ ಕಾಮರಾಜ್ ಬಂದರು ಅಂತ ಕರೀತಾರೆ. ಇವು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ತೈತ್ರಿ. ಇಲ್ಲಿ ಸೇಮ್ ರಾಸಾಯನಿಕ ಗೊಬ್ಬರವನ್ನು ರಫ್ತು ಮಾಡ್ತಾರೆ. ಹವಳ ಮತ್ತು ಮುತ್ತುಗಳು ರಫ್ತು ಮಾಡುವಂಥದ್ದು ಎಲ್ಲಿ? ಟುಟಿಕಾರಿನ್ ಬಂದರದಲ್ಲಿ. ನೆಕ್ಸ್ಟ್ ಬರುವಂಥದ್ದು ಚೆನ್ನೈ ಬಂದರು ದಕ್ಷಿಣ ಭಾರತದ ಹೆಬ್ಬಾಗಿಲು ರೀ. ಇದು ದಕ್ಷಿಣ ಭಾರತದ ಹೆಬ್ಬಾಗಿಲು. ಆಗಲೇ ನಾವು ನೋಡಿರುವಂಥದ್ದು ಪೂರ್ವ ಕರಾವಳಿಯ ಹೆಬ್ಬಾಗಿಲು ವಿಶಾಖಪಟ್ಟಣಂ ಬಂದರು ಆದರೆ, ಮತ್ತು ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು ಆದರೆ,
ಇದು ಚೆನ್ನೈಯನ್ನ ನಾವೇನು ಕರಿತೀವಿ, ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ನಾವು ಕರಿತೀವಿ. ಮತ್ತು ಈ ಚೆನ್ನೈನಲ್ಲಿ ಚೆನ್ನೈ ಬಂದರಿನಿಂದ ಅತಿ ಹೆಚ್ಚವಾಗಿ ಚರ್ಮದ ವಸ್ತುಗಳು ರಫ್ತು ಆಗ್ತೈತ್ರಿ. ಇದು ಯಾಕಂದ್ರೆ ಚೆನ್ನೈನಲ್ಲಿ ಚರ್ಮದ ವಸ್ತುಗಳ ತಯಾರಿಕೆಯಲ್ಲಿ ಭಾಳ ಫೇಮಸ್ ಆಗಿರುವಂಥ ಊರಾಗಿದೆ ಇರೋದು ಸಿಟಿ. ಮತ್ತು ಅಲ್ಲಿಂದ ಚರ್ಮ ಉತ್ಪಾದನೆ ಮತ್ತು ತಯಾರಿಕೆ ಮಾಡುವುದರಿಂದ ಅದರಿಂದ ರಫ್ತು ಮಾಡುವಂಥದ್ದು ಎಲ್ಲಿ, ಚೆನ್ನೈ ಬಂದರಿನಿಂದ. ನೆಕ್ಸ್ಟ್ ಬಂದು ಪೋರ್ಟ್ ಬ್ಲೇರ್ ಬಂದರಿ. ಇದು ಒಂದು ದ್ವೀಪ ಬಂದರು ಆಗೈತ್ರಿ. ಇದು ಕಂಡು ಬರೋದಿಲ್ಲಂದ್ರೆ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿ. ಏಕೈಕ ದ್ವೀಪ ಬಂದರು ಯಾವುದಂತ ಕೇಳಿದರೆ ಅದು ಪೋರ್ಟ್ ಬ್ಲೇರ್ ಬಂದರು ಆಗಿರುವಂಥದ್ದು. ಇದು ದಕ್ಷಿಣ ಅಂಡಮಾನ್ದಲ್ಲಿ ಕಂಡು ಬರ್ತೈತಿ. ಮತ್ತು ಇಲ್ಲಿನೂ ಕೂಡ ಮಸಾಲೆ ಪದಾರ್ಥವನ್ನು ರಫ್ತು ಮಾಡುವಂಥದ್ದು. ಇಷ್ಟು ಆ ಬಂದರುಗಳಿಗೆ ಸಂಬಂಧಿಸಿದಂತೆ ಒಂದು ಏನೋ ಗೊತ್ತಿಲ್ಲ ನಮಗೆ ಬಂದರು ಬಗ್ಗೆ ಅಂದರೆ ಒಂದು 2 ರಿಂದ 3 ಪಾಯಿಂಟ್ಸು ನಮಗೆ ಗೊತ್ತಿರಬೇಕು. ನಂತರದಾಗಿ ನಾವು ಬಂದರು ನೋಡಿವ್ರಿ, ಅದರ ಬಗ್ಗೆ ಭಾರತದ ನೌಕಾಪಡೆಯ ಕೇಂದ್ರ ಕಚೇರಿಗಳನ್ನು ನಾವು ನೋಡಿಬಿಟ್ರೆ ಆಲ್ಮೋಸ್ಟ್ ಒಂದು 360 ಅನ್ಬೋದು. ನಾವು 360 ಆಗಿ ಅನಲೈಸಿಸ್ ಮಾಡ್ದಂಗೆ ಆಗುತ್ತದೆ ನೋಡ್ರಿ. ಪಶ್ಚಿಮ ನೌಕಾಪಡೆಯ ಕೇಂದ್ರ ಕಚೇರಿ ಎಲ್ಲಿ ಬರ್ತದಂದ್ರೆ ಮುಂಬೈದಲ್ಲಿ ಕಂಡು ಬರುವಂಥದ್ದು. ಪೂರ್ವದ ನೌಕಾಪಡೆಯ ಕೇಂದ್ರ ಕಚೇರಿ ವಿಶಾಖಪಟ್ಟಣಂ ಬಂದರು. ಮತ್ತು ದಕ್ಷಿಣದ ನೌಕಾಪಡೆಯ ಕೇಂದ್ರ ಕಚೇರಿ ಎಲ್ಲಿ ಬರ್ತದಂದ್ರೆ ಕೊಚ್ಚಿನ್ದಲ್ಲಿ ಕಂಡು ಬರುವಂಥದ್ದು. ಅದೇ ರೀತಿಯಾಗಿ ಆಗ್ನೇಯ ನೌಕಾಪಡೆ ಕೇಂದ್ರ ಕಚೇರಿಯು ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡು ಬರುವಂಥದ್ದು. ನೋಡ್ರಿ, ಮ್ಯಾಪ್ದಲ್ಲಿ ನಾವು ನೋಡಿದ್ವಂದ್ರೆ ಮುಂಬೈ ಯಾವುದು, ಇಲ್ಲಿ ಯಾವುದಿದು ಪಶ್ಚಿಮದ ನೌಕಾಪಡೆಯ ಕೇಂದ್ರ ಕಚೇರಿ ಮುಂಬೈ, ಪೂರ್ವದ ಕೇಂದ್ರ ಕಚೇರಿ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿ ವಿಶಾಖಪಟ್ಟಣ, ಮತ್ತು ದಕ್ಷಿಣದ ನೌಕಾಪಡೆಯ ಕೇಂದ್ರ ಕಚೇರಿ ಕೊಚ್ಚಿನ್, ಹಾಗೂ ಆಗ್ನೇಯದ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತದೆ ಅಂದರೆ ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡು ಬರುವಂಥದ್ದು. ನಾವು ಈ ರೀತಿಯಾಗಿ ಮ್ಯಾಪ್ ರೀಡಿಂಗ್ ಮಾಡಿದ್ವು ಅಂದರೆ ಜಾಸ್ತಿ ನೆನಪುಳಿಯೋ ಪಾಸಿಬಿಲಿಟಿ ಜಾಸ್ತಿ ಇರ್ತದೆ. ಇಷ್ಟು ಮೊದಲನೇ ಪ್ರಶ್ನೆಗೆ ಇಷ್ಟು ಆನ್ಸರ್ಗಳು ನಾವು ಅನಾಲಿಸಿಸ್ ಮಾಡುವಂಥದ್ದು. ನಂತರದಾಗಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡ್ರಿ, ಕ್ವಶನ್ ಏನಂತ ಕೇಳಿದರೆ, ಜೇಡಿ ಮಿಶ್ರಿತ ಕಳಿ ಮಣ್ಣು ಅಂದರೆ ಕ್ಲೇ ಸಾಯಿಲ್ ಅಂತ ಕರಿತೀವಿ, ಈ ಕೆಳಗಿನ ಯಾವ ಬೆಳೆಗೆ ಹೆಚ್ಚು ಪ್ರಶಸ್ತವಾಗಿದೆ? ಅಂದರೆ ಕಳಿ ಮಣ್ಣಿನಲ್ಲಿ ಅತಿ ಹೆಚ್ಚು ಯಾವ ಒಂದು ಬೆಳೆ ಬೆಳೀತದೆ ಅಂತ. ಆಪ್ಷನ್ ಎ ಎಂದು ಹತ್ತಿ, ಗೋಧಿ. ಆಪ್ಷನ್ ಬಿ ಭತ್ತ ಮತ್ತು ಸೆಣಬು. ಆಪ್ಷನ್ ಸಿ ಜೋಳ ಮತ್ತು ಸಜ್ಜೆಗೆ ಇನ್ನೊಂದು ಹೆಸರು ಹಿಂದಿಯಲ್ಲಿ ಬಾಜ್ರಾ ಅಂತ ಕರೀತಾರೆ. ಆಪ್ಷನ್ ಡಿ ಬಾರ್ಲಿ ಮತ್ತು ಮೆಕ್ಕೆಜೋಳ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಬಿ ಭತ್ತ ಮತ್ತು ಸೆಣಬು ರೈಟ್ ಆನ್ಸರ್. ನೋಡ್ರಿ, ಮಣ್ಣು ಅಂತ ಕೇಳಿದ್ರಿಂದ ಮಣ್ಣಿನ ಬಗ್ಗೆ 1-2 ಮಾಹಿತಿ ರೀ. ಏನ್ರಿ, ಭಾರತದಲ್ಲಿ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತದೆ ಅಂದರೆ ಮಧ್ಯಪ್ರದೇಶದ ಭೂಪಾಲ್ದಲ್ಲಿ ಕಂಡು ಬರುವಂಥದ್ದು. ಭೂಪಾಲ್ದಲ್ಲಿ. ಮತ್ತು ಮಣ್ಣಿನ ಒಂದು ಪಿ ಎಚ್ ಮೌಲ್ಯ ರೀ ಹೈಡ್ರೋಜನ್ ಸಾಂದ್ರತೆಯ ಆಧಾರದ ಮೇಲೆ ನಿರ್ಧಾರ ಮಾಡಲಾಗತ್ತೆ ರೀ. ಸಾಂದ್ರತೆಯ ಆಧಾರದ ಮೇಲೆ ಮಣ್ಣಿನ ಪಿ ಎಚ್ ಮೌಲ್ಯವ ಏನು ಮಾಡ್ತಾರೆ, ನಿರ್ಧಾರ ಮಾಡಲಾಗುವಂಥದ್ದು. ಮತ್ತು ವಿಶ್ವ ಮಣ್ಣು ದಿನ ಅಂತೇಳಿ ನಾವು ಡಿಸೆಂಬರ್ 5ಕ್ಕೆ ನಾವು ಆಚರಣೆ ಮಾಡುವಂಥದ್ದು. ಡಿಸೆಂಬರ್ 5ನೇ ತಾರೀಕರಂದು. ಇಷ್ಟು ನಮಗೆ ಮಣ್ಣಿನ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ 1-2 ಮಾಹಿತಿ ನಮಗೆ ಗೊತ್ತಿರಬೇಕಂತ. ಈಗ ಮಣ್ಣು ಅಂತ ಎಕ್ಸಾಮ್ದಲ್ಲಿ ಕ್ವಶನ್ ಆಗಿದೆ. ಈ ಮಣ್ಣಿನ ಬಗ್ಗೆ ನಾವು ನೋಡೋಣ್ರಿ. ಭಾರತದಲ್ಲಿ ಎಷ್ಟು ಮಣ್ಣುಗಳಿದಾವೆ ಮತ್ತು ಅವು ಏನೇನು ಕೆಲಸ ಮಾಡ್ತವೆ, ಎಲ್ಲಿ ಜಾಸ್ತಿ ಇದೆ ಅಂತೇಳಿ ನಾವು ಮಣ್ಣಿನ ಬಗ್ಗೆ ಅನಾಲಿಸಿಸ್ ಮಾಡೋಣ. ಭಾರತದಲ್ಲಿ ಮಣ್ಣಿನ ವಿಧಗಳು. ಮೆಕ್ಕಲು ಮಣ್ಣು ರೀ. ಮೊದಲನೇದಾಗಿ ಮೆಕ್ಕಲು ಮಣ್ಣಿಗೆ ರೇವೆ ಮಣ್ಣು ಅಂತಲೂ ಕರೀತಾರೆ. ರೇವೆ ಮಣ್ಣು. ಈ ಮೆಕ್ಕಲು ಮಣ್ಣಿದೆಯಲ್ಲ, ನದಿ ಸಂಚಯನದಿಂದ ನಿರ್ಮಾಣವಾದ ಮಣ್ಣು ಅಂತ ಕರಿಬೋದು ನಾವು. ಯಾವ ರೀತಿ ಅಂದರೆ ಇದೆಲ್ಲ ನದಿ ರೀ, ಇಲ್ಲಿ ಹರ್ಕೊಂಡ್ಬಂದಿರುತ್ತೆ. ಇಲ್ಲಿ ಏನು ಸಂಗ್ರಹವಾಗಿರುತ್ತಲ್ಲ ಲಾಸ್ಟಿಗೆ ಕೊನೆಯದಾಗಿ, ಇದನ್ನು ನಾವು ಆ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ನದಿಯ ಸಂಚಯನದಿಂದ ಸಾಕಷ್ಟು ಖನಿಜಾಂಶಗಳನ್ನು
ಒತ್ಕೊಂಡು ಬಂದಿರುತ್ತೆ ಈ ಒಂದು ನದಿ ಸಂಚಯನದಿಂದ. ನದಿ ನೀರು ಸಾಕಷ್ಟು ಖನಿಜಾಂಶಗಳನ್ನು ಒತ್ತುಕೊಂಡು ಬಂದಿರುತ್ತೆ. ಅದರಲ್ಲಿ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಆಗಿರ್ತೈತ್ರಿ. ಆ ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತದಂದ್ರೆ ಜಾಸ್ತಿ ಗಂಗಾ ನದಿ, ಯಮುನಾ ನದಿ ಮತ್ತು ಸಿಂಧೂ ನದಿಯಲ್ಲಿ ಜಾಸ್ತಿ ನಾವು ನೋಡಬಹುದು ಹೆಚ್ಚಾಗಿ. ಮತ್ತು ಇದು ಇಲ್ಲಿ ನೋಡ್ರಿ 1ನೇ ಪಾಯಿಂಟ್ಸ್ ಏನು, ನದಿಗಳ ಸಂಚಯನದಿಂದ ನಿರ್ಮಾಣಗೊಂಡ ಮಣ್ಣು ಯಾವುದು, ಮೆಕ್ಕಲು ಮಣ್ಣು ಆಗಿರ್ತದೆ. ಈ ಮೆಕ್ಕಲು ಮಣ್ಣಿನಲ್ಲಿ 4 ಟೈಪ್ಸ್ ಬರ್ತಾವ್ರಿ. 4 ಟೈಪ್ಸು ಮೆಕ್ಕಲು ಮಣ್ಣಿನಲ್ಲಿ ಕಂಡು ಬರ್ತವೆ. ಒಂದು ಬಂಗಾರ ಮಣ್ಣು. ಇದೇ ಬಂಗಾರ ಮಣ್ಣು ಎಲ್ಲ ಮೆಕ್ಕಲು ಮಣ್ಣಿನಲ್ಲಿ ಸಬ್ ಪಾಯಿಂಟ್ಸ್ ಏನು ಬರ್ತಾವ್ರಿ, ಅವೆಲ್ಲ ನದಿ ಸಂಚಯನದಿಂದನ ಹರ್ಕೊಂಬಂದ ಮಣ್ಣಿನಲ್ಲಿ ಬರುವಂಥದ್ದು. ಬಂಗಾರು ಮಣ್ಣು ಅಂದರೆ ಪ್ರಾಚೀನ ಕಾಲದಲ್ಲಿ ನದಿಯ ಸಂಚಯನದಿಂದ ಹರ್ಕೊಂಬಂದ ಮಣ್ಣು ಆಗಿರ್ತೈತಿ. ಇದರಲ್ಲಿ ಸುಣ್ಣದ ಅಂಶ ಅತಿ ಹೆಚ್ಚು ಇರ್ತೈತಿ. ಅದಕ್ಕೆ ನಾವು ಏನಂತೀವಿ, ಬಂಗಾರ ಮಣ್ಣು ಅಂತ ಕರಿತೀವಿ. ಇದು ಪ್ರಾಚೀನ ಕಾಲದಲ್ಲಿ ನಿರ್ಮಾಣವಾದ ಒಂದು ಮಣ್ಣು ಆಗಿರ್ತೈತ್ರಿ ಇದು. ಅದೇ ರೀತಿಯಾಗಿ ಕದರ್ ಮಣ್ಣು. ಈ ಕದರ್ ಮಣ್ಣು ಇತ್ತೀಚಿನ ಅವಧಿಯಲ್ಲಿ ಅಂದರೆ ಇತ್ತೀಚೆಗೆ ಹರ್ಕೊಂಬಂದ ಮಣ್ಣು. ಆಗಲೇ ಹೇಳಿದ್ನಲ್ರಿ ನಿಮಗೆ, ಈ ನದಿ ಸಂಚಯನದಿಂದ ಏನು ಹರಿದು ಬಂದಿರುತ್ತಲ್ಲ ಅದರಲ್ಲಿ ಇತ್ತೀಚೆಗೆವಾಗಿ ನಿರ್ಮಾಣವಾದ ಮಣ್ಣಿಗೆ ನಾವೇನಂತ ಕರಿತೀವಿ, ಕದರ್ ಮಣ್ಣು ಅಂತ ಕರಿತೀವಿ. ಮತ್ತು ಹೊಸ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಹೊಸ ರೇವೆ ಮಣ್ಣು ಅಂತಲೂ ಕರೆಯುವಂಥದ್ದು, ರೇವೆ ಮಣ್ಣು. ಹೌದಾ. ಈ ಹೊಸ ಮಣ್ಣಿನಲ್ಲಿ ಅಂದರೆ ಕದರ್ ಮಣ್ಣಿನಲ್ಲಿ ಸುಣ್ಣದ ಅಂಶ ಕಡಿಮೆ ಇರ್ತೈತ್ರಿ. ನಾವು ಬಂಗಾರ್ನಲ್ಲಿ ನೋಡ್ದೋ, ಬಂಗಾರ್ನಲ್ಲಿ ಏನಿರ್ತೈತಿ, ಸುಣ್ಣದ ಅಂಶ ಅಧಿಕ ಇರ್ತೈತಿ. ಮತ್ತು ಕದರ್ನಲ್ಲಿ ಸುಣ್ಣದ ಅಂಶ ಕಡಿಮೆ ಇರುವಂಥದ್ದು. ಇದರಲ್ಲಿ ಇನ್ನೂ 2 ಪಾಯಿಂಟ್ಸ್ ಬರ್ತಾವ್ರಿ. ಒಂದು ಕಂಕರ್ ಮಣ್ಣು, ಇನ್ನೊಂದು ತೆರಾಯಿ ಮಣ್ಣು ಅಂತ ಬರ್ತೈತಿ. ತೆರಾಯಿ ಮಣ್ಣು. ಈ ಮೆಕ್ಕಲು ಮಣ್ಣಿನಲ್ಲೇ 4 ಮಣ್ಣುಗಳು ಕಂಡು ಬರುವಂಥದ್ದು. ಈ ಕಂಕರ್ ಮಣ್ಣು ಅಂದರೆ ನೋಡ್ರಿ, ಹಿಂದಿಯಲ್ಲಿ ಕಂಕರ್ ಅಂದರೆ ಸಣ್ಣ ಸಣ್ಣ ಹಳ್ಳುಗಳು. ನೀವೇನಾದರೂ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿದ್ರಂದ್ರೆ ನದಿಯಿಂದ ಅಥವಾ ಹಳ್ಳದ ನೀರಿನಿಂದ ಬಂದಿರುವಂಥ ಮಣ್ಣಿನಲ್ಲಿ ಒಂದೇ ಟೈಪ್ಸ್ ಮಣ್ಣು ಇರಲ್ರಿ. ಒಂದು ಕಡೆ ಜಿನಜಿನ ಮಣ್ಣು ಇರ್ತೈತಿ, ಇನ್ನೊಂದು ಕಡೆ ಏನಿರ್ತೈತಿ, ದೊಡ್ಡ ದೊಡ್ಡ ಹಳ್ಳುಗಳ ರೀತಿಯಲ್ಲಿ ಮಣ್ಣು ನಿರ್ಮಾಣವಾಗಿರುವಂಥದ್ದು. ಅದೇ ದೊಡ್ಡ ದೊಡ್ಡ ರೀತಿಯಲ್ಲಿ ಮಣ್ಣು ಏನು ನಿರ್ಮಾಣವಾಗಿರ್ತೈತಲ್ರಿ, ಅದಕ್ಕೆ ಕಂಕರು ಮಣ್ಣು ಅಂತ ಕರಿತೀವಿ, ಕಂಕರ್ ಮಣ್ಣು. ಈ ಕಂಕರ್ ಅಂದ್ರೆ ನೋಡ್ರಿ, ಇದು ಹಳ್ಳುಗಳಿಂದ ನಿರ್ಮಾಣವಾದ ಮಣ್ಣು. ಹಿಂದಿಯಲ್ಲಿ ಕಂಕರ್ ಅಂದರೆ ಸಣ್ಣ ಸಣ್ಣ ಹಳ್ಳುಗಳು ಅಂತ ಅರ್ಥ. ತೆರಾಯಿ ಅಂದರೆ ತೆರಾಯಿ ಮಣ್ಣು. ಈ ತೆರಾಯಿ ಮಣ್ಣು ಅಂದರೆ ಇದು ನದಿಯ ಸಂಚಯನದಿಂದ ನಿರ್ಮಾಣಗೊಂಡ ಮಣ್ಣು, ಆದರೆ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ನಿರ್ಮಾಣವಾದ ಮಣ್ಣಿಗೆ ನಾವೇನಂತ ಕರಿತೀವಿ, ತೆರಾಯಿ ಮಣ್ಣು ಅಂತ ಕರಿತೇವೆ. ಮತ್ತು ಎಡಿಷನಲ್ ಆಗಿ ಮಾಹಿತಿ ಮೆಕ್ಕಲು ಮಣ್ಣಿಗೆ ನಾವು ನೋಡಿದ್ವಂದ್ರೆ UPಯಲ್ಲಿ ಹೆಚ್ಚಾಗಿ ಕಂಡು ಬರ್ತೈತ್ರಿ. ಯಾವುದು ಮೆಕ್ಕಲು ಮಣ್ಣು UPಯಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಮತ್ತು ವಿಶ್ವದಲ್ಲಿನ ಅತಿ ದೊಡ್ಡ ನದಿ ಮುಖಜ ಭೂಮಿ ಅಂದರೆ ಸುಂದರ್ಬನ್ಸ್ ರೀ. ನದಿ ಮುಖಜ ಭೂಮಿ ಯಾವುದಂದ್ರೆ ಸುಂದರ್ಬನ್ಸ್. ನದಿ ಮುಖಜ ಭೂಮಿಯಿಂದ ಸುಂದರ್ಬನ್ಸ್ ರೀ, ಸುಂದರ್ಬನ್ಸ್ ನಿರ್ಮಾಣವಾಗಿರುವಂಥದ್ದು. ಇದು ಗಂಗಾ ನದಿಯಿಂದ ನಿರ್ಮಾಣವಾಗಿದೆ ನೋಡ್ರಿ, ಗಂಗಾ ನದಿಯಿಂದ ನಿರ್ಮಾಣವಾಗಿದೆ. ಮತ್ತು ಇಲ್ಲಿ ಮೆಕ್ಕಲು ಮಣ್ಣಿನಲ್ಲಿ ಗೋಧಿ, ಭತ್ತ, ಕಬ್ಬು, ಹತ್ತಿ ಬೆಳೆಯುವಂಥದ್ದು. ಇಷ್ಟು ಮೆಕ್ಕಲು ಮಣ್ಣಿನ ಬಗ್ಗೆ ಒಂದೆರಡು ಮಾಹಿತಿ. ನೆಕ್ಸ್ಟ್ ಬಂದು ಕಪ್ಪು ಮಣ್ಣು ರೀ. ಇದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ಒಂದು ನಿಮಿಷ. ಕಪ್ಪು ಮಣ್ಣು ಅಥವಾ ರೇಗಾರ್ ಮಣ್ಣು ಅಂತ ಕರೀತಾರೆ ಈ ಮಣ್ಣಿಗೆ. ಇದು ಡೆಕ್ಕನ್ ಟ್ರ್ಯಾಪ್ ಎನ್ನುವರು. ಇದಕ್ಕೆ ಡೆಕ್ಕನ್ ಟ್ರ್ಯಾಪ್ನು ಅಂತಾರೆ ಕಪ್ಪು ಮಣ್ಣಿಗೆ. ಡೆಕ್ಕನ್ ಟ್ರ್ಯಾಪ್ ಅಂದ್ರೆ ನೋಡ್ರಿ, ಕಪ್ಪು ಮಣ್ಣು ಯಾವ ರೀತಿ ನಿರ್ಮಾಣ ಆಗಿದೆ ಅಂದ್ರೆ, ಇದು ನಮ್ಮ ಇಂಡಿಯಾ. ಒಂದು ನಿಮಿಷ, ಇದು ನಮ್ಮ ಇಂಡಿಯಾ. ಇಲ್ಲಿ ಡೆಕ್ಕನ್ ಟ್ರ್ಯಾಪ್ ಬರ್ತೈತೆ ರೀ. ಇಲ್ಲಿ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿಗಳು ಉದ್ಭವವಾಗಿ ಬಾಸಾಲ್ಟ್ ಶಿಲೆಯಿಂದ ಹೊರ ಬಂದಿರ್ತೈತ್ರಿ. ಇಲ್ಲಿ ಬಾಸಾಲ್ಟ್ ಶಿಲೆಯಿಂದ ಆ ನಿರ್ಮಾಣವಾದ ಜ್ವಾಲಾಮುಖಿಯಿಂದ ಶಿಥಿಲೀಕರಣಗೊಂಡು ಈ ಕಲ್ಲು ಯಾವುದು ಬಾಸಾಲ್ಟ್ ಒಂದು ಕಲ್ಲು ಶಿಥಿಲೀಕರಣಗೊಂಡು ಮಣ್ಣಾಗಿ ನಿರ್ಮಾಣವಾಗಿರುವಂಥದ್ದು. ಇದು ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಈ ಮಣ್ಣಿನಲ್ಲಿ ಯಾವುದು ಕಪ್ಪು ಮಣ್ಣಿನಲ್ಲಿ ಲಾವಾರಸದಿಂದ ಬಂದು ಏನಾಗಿರ್ತಿರೋದು ಆ ಘನೀಕರಣ ಹೊಂದಿ ಆ ಮಣ್ಣು ಶಿಥಿಲೀಕರಣಗೊಂಡು ಕಪ್ಪು ಮಣ್ಣು ಆಗಿರುವಂಥದ್ದು.
ಇದು ಹತ್ತಿ ಬೆಳೆಯಲು ಸೂಕ್ತವಾಗೈತ್ರಿ ಕಪ್ಪು ಮಣ್ಣು. ಯಾಕಂದ್ರೆ ತೇವಾಂಶ ಜಾಸ್ತಿ ಹಿಡಿದಿಟ್ಟುಕೊಳ್ಳುವುದರಿಂದ ಹತ್ತಿ ಮಣ್ಣಿಗೆ ಸೂಕ್ತವಾದ ಒಂದು ಮಣ್ಣು ಆಗಿದೆ ರೀ ಇದು. ಈ ಕಪ್ಪು ಮಣ್ಣಿಗೆ ಯುರೋಪ್ನಲ್ಲಿ ಏನಂತ ಕರೀತಾರಂದ್ರೆ ಚಾರ್ನೋಜೋಮ್ ಅಂತ ಕರೀತಾರೆ ನೋಡ್ರಿ. ಚಾರ್ನೋಜೋಮ್ ಅಂತ ಕರೀತಾರೆ ಎಲ್ಲಿ, ಯುರೋಪ್ನಲ್ಲಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ನೆಕ್ಸ್ಟ್ ಏನಿದೆ, ಲಾವಾರಸದಿಂದ ನಿರ್ಮಿತವಾದ ಮಣ್ಣು, ನಾನು ಆಗಲೇ ಹೇಳ್ದಂಗೆ, ಮತ್ತು ಶಿಲೆಗಳ ಶಿಥಿಲೀಕರಣದಿಂದ ಬಾಸಾಲ್ಟ್ ಶಿಲೆಯಿಂದ ನಿರ್ಮಾಣವಾಗಿರುವಂಥದ್ದು. ಬಾಸಾಲ್ಟ್ ಶಿಲೆಯಿಂದ ಶಿಥಿಲೀಕರಣಗೊಂಡು ಕಪ್ಪು ಮಣ್ಣು ನಿರ್ಮಾಣವಾಗಿರುವಂಥದ್ದು. ಈ ಮಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಹೆಚ್ಚಾಗಿ ಕಂಡು ಬರ್ತೈತ್ರಿ ಇಲ್ಲಿ, ಮತ್ತು ಕಬ್ಬಿಣ, ಅಲ್ಯೂಮಿನಿಯಂ ಈ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು. ನೆಕ್ಸ್ಟು ಕೆಂಪು ಮಣ್ಣು. ಇನ್ನೊಂದು, ಕೆಂಪು ಮಣ್ಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಕಪ್ಪು ಮಣ್ಣು ಅತಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತೈತೆ ನೋಡ್ರಿ. ಅತಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟು ಕೆಂಪು ಮಣ್ಣು. ಕೆಂಪು ಮಣ್ಣು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂಥದ್ದು. ಮತ್ತು ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇನೆಂದರೆ ಕಬ್ಬಿಣದ ಆಕ್ಸೈಡ್ ಜಾಸ್ತಿ ಇರ್ತದ್ರಿ. ಯಾವುದು, ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಜಾಸ್ತಿ ಇರೋದ್ರಿಂದ ಆ ಮಣ್ಣು ಕೆಂಪಾಗಿ ಕಾಣುವಂಥದ್ದು. ನೆಕ್ಸ್ಟ್ ಅಂದರೆ ಈ ಮಣ್ಣಿನಲ್ಲಿ ನೀರಿನ ಅಂಶ ಹಿಡಿದಿಟ್ಟುಕೊಳ್ಳುವ ಪ್ರಮಾಣ ಕಡಿಮೆ ಇರುವಂಥದ್ದು. ಯಾಕಂದರೆ ನಾನು ಆಮೇಲೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ರೀ ನಿಮಗೆ. ಇದರಲ್ಲಿ ರಾಗಿ, ಹೊಗೆ ಸೊಪ್ಪು, ಎಣ್ಣೆ ಕಾಳುಗಳು ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು. ಮತ್ತು ಕೆಂಪು ಮಣ್ಣಿನಲ್ಲಿ ಗ್ರಾನೈಟ್ ಶಿಲೆ ಕಂಡು ಬರ್ತೈತಿ. ಮತ್ತು ಅದರಿಂದ ಶಿಷ್ಟ ಶಿಲೆಗಳು ಶಿಥಿಲೀಕರಣದಿಂದ ಏನಾಗೈತಿ, ಈ ಮಣ್ಣುಗಳು ನಿರ್ಮಾಣವಾಗಿರುವಂಥದ್ದು. ಯಾವುದು, ಕೆಂಪು ಮಣ್ಣು. ಇಷ್ಟು ನಮಗೆ ಗೊತ್ತಿರಬೇಕು ನೋಡ್ರಿ. ಕಪ್ಪು ಮಣ್ಣು ಕೆಂಪು ಮಣ್ಣಿಗೆ ಡಿಫ್ರೆನ್ಸ್ ಏನಂದರೆ, ನಾನು ಒಂದಿನ ಬೇರೆ ಊರಿಗೆ ಹೋಗ್ತಿದ್ದೆ, ಯಾವುದೋ ದಾರಿಯಲ್ಲೇ ಬೇರೆ ಊರಿಗೆ ಹೋಗ್ತಿದ್ದೆ. ಇಲ್ಲೊಂದೆರಡು ಹೊಲ ಇದಾವ್ರಿ, ಇದು ಕೆಂಪು ಮಣ್ಣು ಅಂತ ತಿಳ್ಕೊರಿ, ಇದು ಕಪ್ಪು ಮಣ್ಣು ಅಂತ ತಿಳ್ಕೊರಿ. ಇದರಲ್ಲೂ ಜೋಳ ಬೆಳೆದಿದ್ದಾರೆ, ಇದರಲ್ಲಿ ತಿನ್ನೋ ಜೋಳ ಬೆಳೆದಿದ್ದಾರೆ. ಇದು ಕೆಂಪು ಮಣ್ಣು, ಇದು ಕಪ್ಪು ಮಣ್ಣು. ಇಲ್ಲಿ ಜೋಳ ಬೆಳೆದಿದ್ದಾರೆ, ಇಲ್ಲಿ ಜೋಳ ಬೆಳೆದಿದ್ದಾರೆ. ಬಟ್ ಈ ಜೋಳದಲ್ಲಿ ಏನು ಡಿಫ್ರೆನ್ಸ್ ಗೊತ್ತೇನ್ರಿ? ಇಲ್ಲಿ ಭಾಳ ಏನು ಎಲ್ಲ ಒಣಗೋಗಿದೆ, ಒಂಚೂರು ಒಣಗಿದಂಗೆ ಇದೆ ಅಥವಾ ಒಣಗೋಗಿದೆ ಅಂತ ತಿಳ್ಕೊಳ್ರಿ. ಇಲ್ಲಿ ಹಚ್ಚ ಹಸಿರಾಗಿದೆ, ಇನ್ನೂ ಏನು ನಾಟಿ ಏನಿದೆ ಇನ್ನೂ ಹಚ್ಚ ಹಸಿರು ಆಗಿರುವಂಥದ್ದು. ಇಲ್ಲಿನೂ ಕೂಡ ಒಂಚೂರು ಒಣಗಿದಂಗೆ ಆಗೈತಿ. ಯಾಕಂದರೆ ಇಲ್ಲಿನ ಒಂದು ತೇವಾಂಶ ಕಡಿಮೆ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿತಿ ಯಾವುದು, ಕೆಂಪು ಮಣ್ಣು. ಆದರೆ ಕಪ್ಪು ಮಣ್ಣು ಹೆಚ್ಚಿನ ಸಾಂದ್ರತೆ ಅಂದರೆ ಹೆಚ್ಚಿನ ಒಂದು ನೀರಿನ ಸಾಮರ್ಥ್ಯವನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಆ ಪವರ್ ಹೊಂದೈತ್ರಿ ಕಪ್ಪು ಮಣ್ಣಿಗೆ. ಮತ್ತು ಕಪ್ಪು ಮಣ್ಣಿನಲ್ಲಿ ಕಣಗಳು ಚಿಕ್ಕದಾಗಿ ಜೋಡಣೆ ಆಗಿರ್ತಾವ್ರಿ. ಅಂದರೆ ಜಲ್ದಿ ಆರಿಕೆ ಬರಲ್ಲ. ಇಲ್ಲಿ ಕೆಂಪು ಮಣ್ಣಿನಲ್ಲಿ ದೊಡ್ಡ ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪು ಮಣ್ಣಕ್ಕಿಂತ ಒಂಚೂರು ದೊಡ್ಡ ಕಣಗಳು ಇರುವುದರಿಂದ ಇದು ಹೆಚ್ಚಾಗಿ ಆರಿಕೆ ಆಗುವಂಥದ್ದು. ಹಾಗಾಗಿ ಈ ಎರಡೂ ಹೊಲದಲ್ಲಿ ಏನಾಗಿರ್ತೈತಿ, ಇದು ಅತ್ಯಂತ ಹಚ್ಚ ಹಸಿರಾಗಿ ಕಾಣ್ತೈತೆ. ಮತ್ತು ಕೆಂಪು ಮಣ್ಣಿನ ಇಲ್ಲಿ ಏನು ಜೋಳ ಬೆಳೆದಿರುವಂಥ ಮಣ್ಣು ಸ್ವಲ್ಪ ಒಣಗಿದಂಗೆ ಆಗಿ ಕಂಡು ಬರ್ತೈತಿ. ಇದರ ಬಿಟ್ವೀನ್ ಡಿಫ್ರೆನ್ಸ್ ಏನಂದರೆ, ಅದೇ ತೇವಾಂಶ ಅತಿ ಹೆಚ್ಚು ಹಿಡಿದಿಟ್ಟುಕೊಳ್ಳುವ ಒಂದು ಮಣ್ಣು ಕಪ್ಪು ಮಣ್ಣು, ತೇವಾಂಶ ಕಡಿಮೆ ಹಿಡಿದಿಟ್ಟುಕೊಳ್ಳುವ ಮಣ್ಣು ಅಂದರೆ ಕೆಂಪು ಮಣ್ಣು ಆಗಿರ್ತೈತಿ. ಈ ಕೆಂಪು ಮಣ್ಣಿನಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿ ಕಂಡುಬರುವಂಥದ್ದು. ಯಾವುದು, ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿ ಕಂಡುಬರುವಂಥದ್ದು. ನೆಕ್ಸ್ಟ್ ಬಂದು ಜಂಬಿಟ್ಟಿಗೆ ಮಣ್ಣು. ಈ ಜಂಬಿಟ್ಟಿಗೆ ಮಣ್ಣು ಅಂದರೆ ಅಧಿಕ ಪ್ರಮಾಣದ ಮಳೆಯಿಂದ ಮಣ್ಣಿನ ಲವಣಾಂಶಗಳು ತೊಳೆಯಲ್ಪಟ್ಟಿರುತ್ತವೆ. ಹೆಚ್ಚು ಪ್ರಮಾಣದಲ್ಲಿ ನೀರು ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ಉಷ್ಣಾಂಶ ಎಲ್ಲಿರುತ್ತದೆ ಅಂದರೆ ಅಲ್ಲಿ ಜಂಬಿಟ್ಟಿಗೆ ಮಣ್ಣು ನಿರ್ಮಾಣವಾಗಿರುವಂಥದ್ದು. ಅಂದ್ರೆ ನೋಡ್ರಿ, ಅಧಿಕ ಉಷ್ಣಾಂಶ ಇರಬೇಕು ಮತ್ತು ಅಧಿಕ ಮಳೆನೂ ಇರಬೇಕಲ್ಲಿ. ಅಲ್ಲಿ ಏನಪ್ಪಾ ಅಂದ್ರೆ ಆ ಜಂಬಿಟ್ಟಿಗೆ ಮಣ್ಣು ಕಂಡು ಬರುವಂಥದ್ದು. ಇಲ್ಲಿ ಸುಣ್ಣ ಮತ್ತು ಸಿಲಿಕಾನ್ ಮಳೆಯಿಂದಾಗಿ ಏನಾಗ್ತದೆ ಅಂದ್ರೆ ಇಲ್ಲಿ ಸುಣ್ಣ ಮತ್ತು ಸಿಲಿಕಾನ್ ಏನಿರ್ತೈತಿ ಮಣ್ಣಿನ ಕೆಳಗಡೆ ಹೋಗುವಂಥದ್ದು. ಮತ್ತು ಮೇಲ್ಗಡೆಗೆ ಏನು ಉಳಿತದಂದ್ರೆ ಅಲ್ಯೂಮಿನಿಯಂ ಮಾತ್ರ ಉಳಿಯುವಂಥದ್ದು. ಹೌದಾ? ಹಾಗಾಗಿ ಇದು ಜಂಬಿಟ್ಟಿಗೆ ಮಣ್ಣು. ಕೃಷಿಗೆ ಇದು ಯೋಗ್ಯವಲ್ರಿ ಈ ಮಣ್ಣು.
ನಾವು ಕೃಷಿಗೆ ಯೋಗ್ಯವಲ್ಲ ಅಂತ ಹೇಳಿದೀವಿ. ಬಟ್ ಯಾವ ಕಾರಣದಿಂದ? ಸಾರ್ವಜನಿಕ ಮತ್ತು ಲವಣದ ಕೊರತೆಯಿಂದ. ಸಾರಜನಕ ಮತ್ತು ಲವಣದ ಕೊರತೆಯಿಂದ ಈ ಮಣ್ಣಿನಲ್ಲಿ ನಾವು ಕೃಷಿ ಮಾಡಲು ಯೋಗ್ಯವಲ್ರಿ. ಮತ್ತು ಇಲ್ಲಿ ಯಾವ್ಯಾವ ಬೆಳೆ ಬೆಳಿಬೋದು ಅಂದ್ರೆ ಕಾಫಿ ಬೆಳಿಬೋದು, ಟೀ ಬೆಳಿಬೋದು. ಅತಿ ಹೆಚ್ಚು ಸೂಕ್ತವಾಗಿರುವ ಮಣ್ಣಂದರೆ ಕಾಫಿಗೆ ಮತ್ತು ಟೀಗೆ. ಕಾಫಿಗೆ ಮತ್ತು ಟೀಗೆ ಹೆಚ್ಚಾಗಿ ಇಲ್ಲಿ ಬೆಳೆಯುವಂಥದ್ದು. ಇಲ್ಲಿ ನೋಡ್ರಿ, ಬೇಸಿಗೆಯಲ್ಲಿ ಈ ಮಣ್ಣು ಏನಾಗಿರ್ತೈತಿ ರೀ, ಕಲ್ಲಾಗಿರ್ತೈತಿ. ಮತ್ತು ಮಳೆಗಾಲದಲ್ಲಿ ಮಣ್ಣಾಗಿರುವಂಥ ಮಣ್ಣು ಯಾವುದಂದ್ರೆ ಜಂಬಿಟ್ಟಿಗೆ ಮಣ್ಣು. ಇದರಲ್ಲೇ ಇದೆ ನೋಡ್ರಿ, ಇಟ್ಟಿಗೆ. ಅಂದರೆ ಈ ಮಣ್ಣಿನಿಂದ ಇಟ್ಟಿಗೆಯನ್ನು ತಯಾರು ಮಾಡುವಂಥದ್ದು. ತಯಾರಿಕೆ ಯಾವುದು? ಇಟ್ಟಿಗೆಯನ್ನು ತಯಾರಿಕೆ ಮಾಡುವಂಥ ಮಣ್ಣು ಯಾವುದಂದ್ರೆ ಜಂಬಿಟ್ಟಿಗೆ ಮಣ್ಣು ಆಗಿರ್ತದೆ. ಈ ಮಣ್ಣಿನಲ್ಲಿ ನಾವು ಜಾಸ್ತಿ ದಿನ ಅಲ್ಲೇ ಉಳಿದು ಅಂದರೆ ನಮಗೆ ಯಾವ ರೋಗ ಬರ್ತದೆ ಅಂದರೆ ಸರಳ ಗಾಯಿಟರ್ ರೋಗ ಬರ್ತದೆ. ಸರಳ ಗಾಯಿಟರ್ ರೋಗ ಬರುವಂಥದ್ದು. ಇಷ್ಟು ಈ ಮಣ್ಣಿನ ಬಗ್ಗೆ ಒಂದು ಮಾಹಿತಿ. ಮತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ್ರಿ. ನೋಡ್ರಿ, ಈ ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತದೆ ಅಂದರೆ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರ್ತೈತಿ, ವಿಂಧ್ಯ ಪರ್ವತ ಮತ್ತು ಸಾತ್ಪುರ್ ಶ್ರೇಣಿಗಳ ಬೆಟ್ಟಗಳಲ್ಲಿ ಕಂಡು ಬರುವಂಥದ್ದು. ಈ ಮಣ್ಣು ಈ ರೀತಿಯಾಗಿ ಒಂದು ಕಾಣ್ತೈತೆ ನೋಡ್ರಿ. ಆಲ್ಮೋಸ್ಟ್ ಆಲ್ ಕೆಂಪು ಮಣ್ಣು, ಕಪ್ಪು ಮಣ್ಣು ಆಲ್ಮೋಸ್ಟ್ ಆಲ್ ನೀವು ನೋಡಿರ್ತೀರಿ. ಹಾಗಾಗಿ ಅದಕ್ಕೆ ನಾನು ಫೋಟೋವನ್ನು ಹಾಕಿಲ್ಲ. ಬಟ್ ಜಂಬಿಟ್ಟಿಗೆ ಮಣ್ಣನ್ನು ನಾನು ಫೋಟೋವನ್ನು ಹಾಕಿದ್ದೀನಿ, ನೋಡ್ಬೋದು. ಇಲ್ಲಿ ವಿಂಧ್ಯ ಪರ್ವತ ಎಲ್ಲಿ ಬರ್ತೈತೆ, ಸಾತ್ಪುರ್ ಶ್ರೇಣಿ ಎಲ್ಲಿ ಬರ್ತೈತೆ ಅಂದರೆ ಇದು ಮಧ್ಯಪ್ರದೇಶದಲ್ಲಿ ಬರುವಂಥದ್ದು. ಇದು ಇಷ್ಟು ಜಂಬಿಟ್ಟಿಗೆ ಮಣ್ಣಿನ ಮಾಹಿತಿ ಆಗಿರ್ತದೆ. ನೆಕ್ಸ್ಟ್ ಅಲ್ಲಿ ನಾವು ತೆರಾಯಿ ಮಣ್ಣು ಇದು ಒಂದು ಮೆಕ್ಕಲು ಮಣ್ಣಿನ ಸಬ್ ಮಣ್ಣಾಗಿರ್ತೈತೆ. ಅಂದರೆ ಮೆಕ್ಕಲು ಮಣ್ಣಿನಲ್ಲಿ ನಾವು ನೋಡ್ದೋ ಬಂಗಾರ ಮಣ್ಣು ಅಂತ ನೋಡಿದ್ವಿ, ಕಾದರ್ ಮಣ್ಣು ಅಂತ ನೋಡಿದ್ವಿ, ಮತ್ತೆ ಕಂಕರ್ ಮಣ್ಣು ಅಂತ ನೋಡಿದ್ದೀವಿ. ಇದು ತೆರಾಯಿ ಮಣ್ಣು, ಅಲ್ಲೇನೂ ಬರ್ತೈತಿ. ಇದು ಬೂದು ಬಣ್ಣ ಹೊಂದಿರ್ತೈತಿ. ನೀವು ಫೋಟೋ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಇದು ಬೂದು ಬಣ್ಣದಿಂದ ನಿರ್ಮಾಣವಾಗಿದೆ ಮತ್ತು ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಕಂಡು ಬರುವಂಥದ್ದು. ಇದು ಕೂಡ ನದಿ ಸಂಚಯನದಿಂದ ಕಂಡು ಬರ್ತೈತಿ. ಇದು ಈ ಮಣ್ಣಿನಲ್ಲಿ ಜೈವಿಕಾಂಶ ಮತ್ತು ಸಾರಜನಕ ಅತ್ಯಧಿಕವಾಗಿರುವಂಥದ್ದು ಮತ್ತು ಫಾಸ್ಫರಸ್ ಪ್ರಮಾಣ ಏನಿದೆ ಕಡಿಮೆ ಇರುವಂಥದ್ದು ಈ ಮಣ್ಣಿನಲ್ಲಿ. ಇಷ್ಟು ತೆರಾಯಿ ಮಣ್ಣು ಬಗ್ಗೆ ಒಂದು ಮಾಹಿತಿ. ನೆಕ್ಸ್ಟ್ ಬಂದು ಮರುಭೂಮಿ ಮಣ್ಣು ಏನ್ರಿ, 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ಬೇಕ್ರಿ. ಅಲ್ಲಿ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಎಲ್ಲಿ ಬೀಳ್ತದೋ ಅಲ್ಲಿ ಮರುಭೂಮಿಯ ಮಣ್ಣು ನಿರ್ಮಾಣವಾಗ್ತದೆ. ಯಾವುದು? ಕೆಂಪು, ಕಂದು ಮತ್ತು ಬಿಳಿ ಬಣ್ಣ ಮಿಶ್ರಿತ ಏನಾಗಿರುತ್ತೆ ಈ ಮಣ್ಣು ಕೂಡಿರ್ತದೆ. ಕೆಂಪುನೂ ಇರಬೇಕು, ಕಂದುನೂ ಇರಬೇಕು, ಬಿಳಿ ಬಣ್ಣದ ಪದರ ಇರ್ಬೇಕ್ರಿ. ಹಾಗಾಗಿ ಈ ಮಣ್ಣು ಏನಂತ ಕರೆಸಿಕೊಳ್ಳುತ್ತಂದ್ರೆ ಮರುಭೂಮಿಯ ಮಣ್ಣಂತ ಕರೆಸಿಕೊಳ್ಳುವಂಥದ್ದು. ರಂಜಕ ಮತ್ತು ಕರಗುವ ಲವಣ ಅಧಿಕ ಇರ್ತೈತಿ ರೀ ಈ ಮಣ್ಣಿನಲ್ಲಿ. ಯಾವ ಮಣ್ಣು? ಮರುಭೂಮಿಯಲ್ಲಿ ರಂಜಕ ಮತ್ತು ಲವಣಗಳು ಅಧಿಕ ಕರಗ್ತವೆ. ಹಾಗಾಗಿ ಮರುಭೂಮಿ ಮಣ್ಣು ಅಂತ ಅನಿಸ್ಕೊಂಡವೆ. ಮತ್ತು ಇದರಲ್ಲಿ ಈ ಮಣ್ಣಿನಲ್ಲಿ ಮರುಭೂಮಿಯ ಮಣ್ಣಿನಲ್ಲಿ ಕೊಳೆತ ಅಂದರೆ ಕೊಳೆಯುವಿಕೆ ಕಡಿಮೆ ಇರ್ತೈತಿ ರೀ, ಕೊರತೆ ಜಾಸ್ತಿ ಇರ್ತೈತಿ. ನೀವು ಅದೇ ಕಪ್ಪು ಮಣ್ಣಾಗಿರ್ಬೋದು, ಕೆಂಪು ಮಣ್ಣಿನಲ್ಲಿ ನೀವು ಹಳ್ಳಿ ಕಡೆ ಇದ್ರೆ ನಿಮ್ಗೆ ಗೊತ್ತಾಗಿರ್ತೇವೆ. ದಂಟು ಅಂತ ಕರಿತೀವಿ ನಾವು. ಆ ದಂಟನ್ನು ನೀವೇನಾದರೂ ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣಿನಲ್ಲಿ ನೀವು ಹಾಕಿದ್ರಂದ್ರೆ ಕೊಳೆಯೋ ಪಾಸಿಬಿಲಿಟಿ ಜಾಸ್ತಿ ಇರ್ತೈತಿ. ಅದೇ ದಂಟನ್ನು ತೊಗೊಂಬಂದು ನೀವು ಮರುಭೂಮಿಯ ಮಣ್ಣಿನಲ್ಲಿ ನೀವು ಹಾಕಿದ್ರಿ, ಗೊಬ್ಬರದೊಟ್ಟಿಗೆ ದಂಟುಗಳು ಬಂದಿರ್ತಾವ್ರಿ. ಅದೇ ದಂಟುಗಳನ್ನು ಇಲ್ಲೇ ಏನಾದರೂ ಹಾಕಿದ್ರಂದ್ರೆ ಅದು ಕೊಳೆಯುವಿಕೆ ಪ್ರಮಾಣ ಕಡಿಮೆ ಇರುವಂಥದ್ದು. ಹಾಗಾಗಿ ಮರುಭೂಮಿಯ ಮಣ್ಣು ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಕಡಿಮೆ ಮಳೆಯ ಪ್ರಮಾಣ ಕಡಿಮೆ ಇರ್ತೈತೆ ರೀ, ಮಳೆ ಬೀಳುವ ಪ್ರಮಾಣ. ಇಲ್ಲೇ ನೋಡ್ರಿ ಇನ್ನೊಂದು ಪಾಯಿಂಟ್ಸು. ಅಪಾರ ಪ್ರಮಾಣದ ನೀರಿನ ಅಂಶ ಕೊರತೆ ಕಂಡು ಬರ್ತೈತಿ ರೀ ಈ ಮಣ್ಣಿನಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಆಲು ಥಾರ್ ಮರುಭೂಮಿಯ ಭಾಗದಲ್ಲಿ ಇದು ಕಂಡು ಬರುವಂಥದ್ದು, ಥಾರ್ ಮರುಭೂಮಿ. ಮತ್ತು ನೆಕ್ಸ್ಟ್ ಏನಂದರೆ ರಾಜಸ್ಥಾನ್ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡು ಬರ್ತೈತಿ ರೀ. ಯಾಕಂದರೆ ಥಾರ್ ಮರುಭೂಮಿ ಅಲ್ಲೇ ಇರುವಂಥದ್ದು, ಹೆಚ್ಚಾಗಿ ಕಂಡು ಬರ್ತೈತಿ. ಮತ್ತು ಅಲ್ಲದೆ ಪಂಜಾಬ್ನಲ್ಲಿ ಕಂಡು ಬರ್ತೈತಿ. ಪಂಜಾಬ್ ಆಗಿರ್ಬೋದು, ಹರಿಯಾಣ, ಏನು ಆ ಗಡಿ ಭಾಗದಲ್ಲಿ, ಗುಜರಾತ್ ಗಡಿ ಭಾಗದಲ್ಲಿ ಆಗಿರ್ಬೋದು, ಒಟ್ಟಿನಲ್ಲಿ ಥಾರ್ ಮರುಭೂಮಿಯ ಗಡಿ ಭಾಗದಲ್ಲಿ ಇದು ಕಂಡು ಬರುವಂಥದ್ದು. ಯಾವುದು? ಮರುಭೂಮಿಯ ಮಣ್ಣು. ಅಲ್ಲಿ ಕಡಿಮೆ ಮಳೆ ಇರ್ತೈತಿ ರೀ, ಹಾಗಾಗಿ ಮರುಭೂಮಿಯ ಮಣ್ಣು ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಯಾವ್ಯಾವ ಬೆಳೆಗೆ ಸೂಕ್ತವಾಗಿದೆ ಅಂದರೆ ಸಜ್ಜೆ ಬೆಳಿಬೋದು ಮತ್ತು ಅದೇ ರೀತಿ ಬಾರ್ಲಿ ಬೆಳಿಬೋದು, ಮೆಕ್ಕೆಜೋಳನು ಬೆಳಿಬೋದು.
ಮತ್ತು ಭಾರತೀಯ ಮರುಭೂಮಿಯ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ರಾಜಸ್ಥಾನದಲ್ಲಿದೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಕಾಣಿಸಿಕೊಳ್ಳಬಹುದು. ಜೋಧ್ಪುರದಲ್ಲಿ, ರಾಜಸ್ಥಾನದ ಜೋಧ್ಪುರದಲ್ಲಿ ಏನಿದೆ, ಭಾರತೀಯ ಮರುಭೂಮಿ ಸಂಶೋಧನಾ ಕೇಂದ್ರ ಕಂಡು ಬರುವಂಥದ್ದು. ನೀವು ನೋಡ್ತಿರ್ಬೋದು ಯಾವ ರೀತಿ ಮರುಭೂಮಿ ಮಣ್ಣು ಕಂಡು ಬರ್ತದೆ ಅಂದರೆ, ಯಾಕಂದರೆ ಒಂದು ಗಿಡನೂ ಇಲ್ಲ ನೋಡ್ರಿ, ಮಳೆ ಅಲ್ಲಿ ಇಲ್ಲೇ ಇಲ್ಲ. 25%ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಮರುಭೂಮಿಯ ಮಣ್ಣು ನಿರ್ಮಾಣವಾಗಿರುವಂಥದ್ದು. ನಾವು ನೆಕ್ಸ್ಟ್ ಆಗಿ ಜೌಗು ಮಣ್ಣು ನೋಡ್ರಿ, ಏನಂತ ಕುಡಿತಾರೆ ಮಣ್ಣು, ಜೌಗು ಮಣ್ಣು ಪೂರ್ವ ಕರಾವಳಿಯಲ್ಲಿ ಕಂಡು ಬರ್ತೈತ್ರಿ. ಈ ಮಣ್ಣು ಎಲ್ಲಿ? ಪೂರ್ವ ಕರಾವಳಿಯಲ್ಲಿ. ಯಾಕಂದರೆ ಅಲ್ಲಿ ನಿಮಗೆ ಹೇಳ್ತೀನಿ, ಯಾಕಂದ್ರೆ ಮುಂದೆ pH ಮೌಲ್ಯ ಏನಿರ್ತೈತಿ 7ಕ್ಕಿಂತ ಹೆಚ್ಚಾಗಿರ್ತೈತ್ರಿ. ಇಲ್ಲಿ pH ಮೌಲ್ಯ ಏನಂತ ಗೊತ್ತಿರ್ಬೇಕು ನಿಮಗೆ. ಈಗ 1ರಿಂದ ಸ್ಟಾರ್ಟ್ ಆಗಿ 7, ಇದು 7 ತಟಸ್ಥ, ಇಲ್ಲಿಂದ 14 ಇದು ಆಮ್ಲ ರೀ, ಇದು ಪ್ರತ್ಯಾಮ್ಲ. 1ರಿಂದ 7ರವರೆಗೆ ಇದು ಆಮ್ಲವಾಗಿರ್ತೈತ್ರಿ, ಅಂದರೆ ಆ್ಯಸಿಡ್. ಇದು 7ರಿಂದ 14 ಬೇಸ್ ಆಗಿರ್ತೈತ್ರಿ, ಅಂದ್ರೆ ಪ್ರತ್ಯಾಮ್ಲ. ಈ ಮಣ್ಣಿನ pH ಮೌಲ್ಯ ಏನಾಗಿರ್ತೈತೆ ಅಂದ್ರೆ 7 ಆಗಿರುವಂಥದ್ದು. ಮಣ್ಣಿನ pH ಮೌಲ್ಯ ಯಾವ ರೀತಿ ಕಂಡುಹಿಡಿತಾರಂತ ನಿಮಗೆ ಹೇಳಿದ್ದೀನಿ ರೀ ಆಗಲೇ. ಯಾವ್ರಿಂದ? ಹೈಡ್ರೋಜನ್ ಸಾಂದ್ರತೆಯ ಆಧಾರದ ಮೇಲೆ ಏನು ಮಾಡ್ತಾರೆ, pH ಮೌಲ್ಯವನ್ನು ನಿರ್ಧಾರ ಮಾಡುವಂಥದ್ದು. ಅದೇ ಕಾರಣದಿಂದ ಜೌಗು ಮಣ್ಣಿನ pH ಮೌಲ್ಯ 7 ಆಗಿದೆ. ಈ ಮಣ್ಣಿನಲ್ಲಿ ಉಪ್ಪಿನ ಅಂಶ ಭಾಳ ಅಧಿಕಗೊಂಡಿದೆ ರೀ. ಮತ್ತು ಈ ಮಣ್ಣು ಯಾವ ರೀತಿ ನಿರ್ಮಾಣವಾಗ್ತದೆ ಅಂದರೆ ನೋಡ್ರಿ, ಕರಾವಳಿಯ ಉದ್ದಕ್ಕೂ ನೀರು ಸಂಗ್ರಹಣಗೊಂಡು ಕಾಲಾನಂತರದಲ್ಲಿ ನೀರು ಆವಿಯಾಗಿ ನಂತರ ಲವಣಗಳು ಮಣ್ಣಿನೊಂದಿಗೆ ಸೇರಿ ನಿರ್ಮಾಣವಾಗಿರುವಂಥ ಮಣ್ಣು ಆಗಿದೆ. ಯಾವುದು? ಜೌಗು ಮಣ್ಣು. ನೀವು ನೋಡ್ರಿ ಮ್ಯಾಪು, ಇದು ಪಶ್ಚಿಮ ಕರಾವಳಿ, ಇದು ಪೂರ್ವ ಕರಾವಳಿ. ಪೂರ್ವ ಕರಾವಳಿಯಲ್ಲಿ ಆಲ್ಮೋಸ್ಟ್ ಆಲು ಜಲಪಾತಗಳು ನಿರ್ಮಾಣವಾಗುವುದಿಲ್ಲ. ಪಶ್ಚಿಮ ಕರಾವಳಿಯಲ್ಲಿ ಜಲಪಾತಗಳು ನಿರ್ಮಾಣ ಆಗ್ತವೆ. ಇಲ್ಲಿ ಹೆಚ್ಚಾಗಿ ಜೌಗು ಮಣ್ಣುಗಳು ಕಡಿಮೆ ಬಟ್ ಕಾಣಿಸ್ತವೆ. ಬಟ್ ಈ ಭಾಗದಲ್ಲಿ ಪೂರ್ವ ಕರಾವಳಿಯಲ್ಲಿ ಅತಿ ಹೆಚ್ಚು ಜೌಗು ಭೂಮಿ ನಿರ್ಮಾಣವಾಗುವಂಥದ್ದು. ಯಾಕಂದರೆ ಅಲ್ಲಿ ಒಂದು ಜಲಪಾತಗಳು ನಿರ್ಮಾಣವಾಗಲ್ಲ, ಮತ್ತು ನಿಂತ ನೀರಿನಲ್ಲಿ ಲವಣಾಂಶಗಳು ಹೆಚ್ಚಾಗಿ, ಮತ್ತು ನೀರು ಎವಾಪರೇಟ್ ಆದಮೇಲೆ ಮಣ್ಣು ಏನಾಗ್ತದೆ, ಆ ಮಣ್ಣಿನಲ್ಲಿ ಲವಣಾಂಶಗಳು ಸೇರುವಂಥದ್ದು. ಹಾಗಾಗಿ ಈ ಮಣ್ಣು ಕೃಷಿಗೆ ಯೋಗ್ಯವಲ್ಲ. ಯಾಕಂದರೆ ಮಣ್ಣಿನಲ್ಲಿ ನೀರೇ ತುಂಬಿಕೊಂಡಿರುತ್ತೆ. ಎಲ್ಲಿ ನೀವು ಕೃಷಿ ಮಾಡ್ತೀರಿ? ಈಗ ನೆಕ್ಸ್ಟ್ ನಿಮ್ಗೆ ಸ್ಲೈಡಲ್ಲಿ ಫೋಟೋ ಹಾಕ್ತೀನಿ, ನೋಡಿರಂತೆ ನೋಡ್ರಿ. ನೆಕ್ಸ್ಟ್ ಇದೆ ಜೌಗು ಮಣ್ಣು ನೋಡ್ರಿ. ಇದು ಇನ್ನೂ ಕಡಿಮೆ ಇದೆ ಮಣ್ಣು, ಬಟ್ ಇದು ನೀರು ಕಡಿಮೆ ಇದೆ. ಇಲ್ಲಿ ಪೂರ್ತಿ ಏನಾಗಿರ್ತೈತಿ, ಆ ನೀರು ತುಂಬಿಕೊಂಡಿರುತ್ತೆ. ಅದಾದಮೇಲೆ ನೀರು ಎವಾಪರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೈತಿ, ಅಂದ್ರೆ ಆವಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಮಣ್ಣು ಈ ರೀತಿಯಾಗಿ ಕಾಣುವಂಥದ್ದು. ಈ ರೀತಿ ಮಣ್ಣಲ್ಲಿ ನೀವೇನು ಬೆಳಿತೀರಿ, ನೀವು ಹೆಂಗೆ ನೆಗಲ ಹೊಡಿತೀರಿ ನೋಡೋಣ ಆಗಲ್ಲ. ಹಾಗಾಗಿ ಕೃಷಿಗೆ ಯೋಗ್ಯವಾದ ಮಣ್ಣು ಅಲ್ಲ. ಇಲ್ಲಿ ಅತಿ ಹೆಚ್ಚಾಗಿ ಜೈವಿಕಾಂಶ ಕಂಡು ಬರುವಂಥದ್ದು ಈ ಮಣ್ಣಿನಲ್ಲಿ, ಜೌಗು ಮಣ್ಣಿನಲ್ಲಿ. ಇಷ್ಟು ಮಣ್ಣಿನ ಬಗ್ಗೆ ಮಾಹಿತಿ ರೀ. ಮತ್ತು ಇನ್ನೊಂದು ಎಡಿಷನಲ್ ಮಾಹಿತಿ ಏನಪ್ಪ ಅಂದ್ರೆ, ಅತ್ಯಂತ ಹಳೆಯದಾದ ಮಣ್ಣು, ಹಳೆಯ ಮಣ್ಣು ಕೆಂಪು ಮಣ್ಣು ನೋಡ್ರಿ, ಕೆಂಪು ಮಣ್ಣು. ಮತ್ತು ಅತ್ಯಂತ ಹಗುರವಾದ ಮಣ್ಣು ಯಾವುದಂದ್ರೆ ಮರಳು ಮಣ್ಣು ಆಗಿರ್ತೈತ್ರಿ, ಹಗುರವಾದದ್ದು. ಮತ್ತು ಅತ್ಯಂತ ಭಾರವಾದ ಮಣ್ಣು, ಭಾರವಾದ ಮಣ್ಣು ಯಾವುದಂದ್ರೆ ಜೇಡಿ ಮಣ್ಣು ಆಗಿರ್ತದೆ. ಜೇಡಿ ಮಣ್ಣು ಇದು ಗೊತ್ತಿರಬೇಕು. ಒಂದ್ಸತಿ ಕ್ವಶನ್ ಕೇಳಿಬಿಡ್ತಾರೆ, ಯಾವುದು? ಅತ್ಯಂತ ಹಳೆಯ ಮಣ್ಣು ಕೆಂಪು ಮಣ್ಣು, ಅತ್ಯಂತ ಹಗುರವಾದ ಮಣ್ಣು ಯಾವುದಂದ್ರೆ ಮರಳು ಮಣ್ಣು, ಅತ್ಯಂತ ಭಾರವಾದ ಮಣ್ಣು ಯಾವುದು? ಜೇಡಿ ಮಣ್ಣು ಆಗಿರ್ತೈತಿ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಮಣ್ಣುಗಳನ್ನು ಜೋಡಿಸಿ ಅಂತ ಕೊಡ್ಬೋದು. ಪಶ್ಚಿಮದಿಂದ ನೋಡ್ರಿ, ಮ್ಯಾಪ್ ಮುಖಾಂತರ ನೋಡೋದಂದ್ರೆ ಈ ರೀತಿ ಪಶ್ಚಿಮದಿಂದ ಪೂರ್ವಕ್ಕೆ ಮಣ್ಣುಗಳನ್ನು ಜೋಡಿಸಿ ಅಂತ ಕೇಳಿದಾಗ ಅದರಲ್ಲಿ ಮೊದಲನೇದಾಗಿ ಜಂಬಿಟ್ಟಿಗೆ ಮಣ್ಣು ಬರ್ತೈತ್ರಿ.
ಜಂಬಿಟ್ಟಿಗೆ ಮಣ್ಣು ಬರ್ತೈತಿ. ಎರಡನೇದಾಗಿ ಕಪ್ಪು ಮಣ್ಣು ಬರ್ತೈತಿ ರೀ. ಯಾಕಂದ್ರೆ ಡೆಕ್ಕನ್ ಟ್ರ್ಯಾಪ್ ಐತಲ್ಲ, ಸಾರಿ ಕೆಂಪು ಆತನ್ರಿ, ಒಂದು ನಿಮಿಷ, ಕಪ್ಪು ಮಣ್ಣು ಬರ್ತೈತಿ. ಯಾಕಂದರೆ ಡೆಕ್ಕನ್ ಟ್ರ್ಯಾಪ್ ಇರ್ತೈತಲ್ರಿ, ಹಾಗಾಗಿ. ನಂತರದ್ದಾಗಿ ಕೆಂಪು ಮಣ್ಣು ಕಂಡು ಬರುವಂಥದ್ದು. ಇಷ್ಟು ನಮಗೆ ಮಣ್ಣಿನ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಇದು ಯಾವ ರೀತಿ ಅಂದರೆ, ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಒಂದನೇದಾಗಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತೈತಿ. ನೆಕ್ಸ್ಟು ಇಲ್ಲಿ ಡೆಕ್ಕನ್ ಟ್ರ್ಯಾಪ್ ಇರುವುದರಿಂದ ಕಪ್ಪು ಮಣ್ಣು ಕಂಡು ಬರ್ತೈತಿ. ಅದಾದಮೇಲೆ ಕೆಂಪು ಮಣ್ಣು ಕಂಡು ಬರುವಂಥದ್ದು. ಇಷ್ಟು ಮಣ್ಣಿನ ಬಗ್ಗೆ ಒಂದು ಮಾಹಿತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ್ರಿ. ನೋಡ್ರಿ, ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ರಿ. ಈ ಕೆಳಗಿನಲ್ಲಿ ದೀರ್ಘಾವಧಿಯವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ದಾಖಲೆ ಯಾರ ಹೆಸರಿನಲ್ಲಿದೆ ಅಂತ ಇದೆ ರೀ. ಯಾರ ಹೆಸರಿನಲ್ಲಿದೆ? ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ ಸುರೇಂದ್ರನಾಥ್ ಬ್ಯಾನರ್ಜಿ, ಆಪ್ಷನ್ ಸಿ ರಾಸ್ ಬಿಹಾರಿ ಘೋಷ್, ಆಪ್ಷನ್ ಡಿ WC ಬ್ಯಾನರ್ಜಿ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನು? ದಾದಾಬಾಯಿ ನವರೋಜಿ. ಈ ದಾದಾಬಾಯಿ ನವರೋಜಿ ಅವರು 3 INC ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಬಟ್ ಅತಿ ಹೆಚ್ಚು ಬಾರಿ INCಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರಂದರೆ ನೆಹರೂರವರು ಅತಿ ಹೆಚ್ಚು ಬಾರಿ INC ಅಧ್ಯಕ್ಷತೆಯನ್ನು ವಹಿಸಿಕೊಂಡವರಾಗಿರ್ತಾರೆ. ಎಷ್ಟು ಬಾರಿ ಅಂದರೆ 6 ಬಾರಿ ಇವರು INC ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಹಾಗಾಗಿ ಈ ಕ್ವಶನ್ನಿಗೆ ಸರಿಯಾದ ಆನ್ಸರ್ ಬಂದು ಇಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ದಾದಾಬಾಯಿ ನವರೋಜಿ ರೈಟ್ ಆನ್ಸರ್ ಆಗಿದೆ. ಅಕಸ್ಮಾತ್ ಆಗಿ ಇಲ್ಲಿ ನೆಹರು ಅವರ ಹೆಸರು ಇತ್ತಂದರೆ ಆನ್ಸರು ಜವಾಹರ್ಲಾಲ್ ನೆಹರು ಆನ್ಸರ್ ಆಗ್ತಿತ್ತು. ಹಾಗಾದರೆ INC ಬಗ್ಗೆ ಒಂದೆರಡು ಮಾಹಿತಿ ಏನಪ್ಪ ಅಂದರೆ ನೋಡೋಣ್ರಿ. ಈ ಸ್ಲೈಡಲ್ಲಿ ದಾದಾಬಾಯಿ ನವರೋಜಿ ಅವರು ಭಾರತದ ಪ್ರಥಮ ರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು. ಇವರು ಯಾರು? ದಾದಾಬಾಯಿ ನವರೋಜಿ ಆಗಿರುವಂಥದ್ದು. ಮತ್ತದು ಭಾರತದ ವೃದ್ಧ ಪಿತಾಮಹ ಅಂತ ಇವರಿಗೆ ಕರೀತಾರೆ. ಭಾರತದ ವೃದ್ಧ ಮಹಿಳೆ ಅಂತ ಕೇಳಿದಾಗ್ರಿ ಕಾರ್ನೆಲಿಯಾ ಸೊರಾಬ್ಜಿ ಆಗಿರ್ತಾರೆ. ಯಾರು? ಕಾರ್ನೆಲಿಯಾ ಸೊರಾಬ್ಜಿ ವೃದ್ಧ ಮಹಿಳೆಯರೇ ಅವರು, ಭಾರತದ ವೃದ್ಧ ಮಹಿಳೆ. ಇವರು ಭಾರತದ ವೃದ್ಧ ಪಿತಾಮಹ ಯಾರಂದರೆ ದಾದಾಬಾಯಿ ನವರೋಜಿ. ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಮೊದಲ ಬಾರಿಗೆ ಕಂಡುಹಿಡಿತಾರೆ. ಅವಾಗ ನಮ್ದು ಎಷ್ಟಿತ್ತು ತಲಾ ಆದಾಯ ಅಂದರೆ 20 ರೂಪಾಯಿ ಇತ್ತು ರೀ. ನಮ್ಮದು 20 ರೂಪಾಯಿ ನಮ್ಮದು ತಲಾ ಆದಾಯ ಇತ್ತು. ಮತ್ತು ನವಭಾರತದ ರಾಷ್ಟ್ರೀಯತೆಯ ಆದ್ಯ ಪ್ರವರ್ತಕರಿಂದ ಇವ್ರನ್ನ ಕರೀತಾರೆ ದಾದಾಬಾಯಿ ನವರೋಜಿ ಅವರಿಗೆ. ಇವರು ಬಾಂಬೆ ಅಸೋಸಿಯೇಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಲಂಡನ್ನಿನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನೋ ಸಂಘವನ್ನು ಸ್ಥಾಪನೆ ಮಾಡುವಂಥದ್ದು. ಮತ್ತು 1901ರಲ್ಲಿ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತೇಳಿ ಇವರು ಸ್ಥಾಪನೆ ಮಾಡಿರುವಂಥದ್ದು. ಇದು 1887ರಲ್ಲಿ ಇದರ ಹೆಸರು ಪಾವರ್ಟಿ ಅಂತ ಅಷ್ಟೇ ಇರ್ತೈತಿ ರೀ. ಪಾವರ್ಟಿ ಅಂತ ಅಷ್ಟೇ ಇರ್ತೈತಿ. ಇದು 1901ರಲ್ಲಿ ಏನು ಮಾಡ್ತಾರೆ, ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತೇಳಿ ಇದನ್ನ ಹೆಸರನ್ನು ಚೇಂಜ್ ಮಾಡುವಂಥದ್ದು. ದಾದಾಬಾಯಿ ನವರೋಜಿ ಅವರು 3 ಬಾರಿ INC ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದರಲ್ಲಿ 1886ರಲ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ ಭಾಗವಹಿಸಿದ್ರು. ಮತ್ತು 1893ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಮತ್ತು 1900ರಲ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಮತ್ತು ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಭಾರತದ ಮೊದಲ ವ್ಯಕ್ತಿ ಮತ್ತು ಏಷ್ಯಾದಲ್ಲೇ ಮೊದಲ ವ್ಯಕ್ತಿ ಅಂತ ಕರೆಸಿಕೊಳ್ತಾರೆ ದಾದಾಬಾಯಿ ಅವರು. ಮತ್ತು ಪಾರ್ಸಿ ಜನಾಂಗದಿಂದ INC ಏನಿದೆ ಅಧ್ಯಕ್ಷತೆ ವಹಿಸಿಕೊಂಡ ಮೊಟ್ಟ ಮೊದಲ ವ್ಯಕ್ತಿ ದಾದಾಬಾಯಿ ನವರೋಜಿ ಆಗಿರ್ತಾರೆ. ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ ಏಕೈಕ ಕನ್ನಡಿಗ ಯಾರಪ್ಪ ಅಂದರೆ ಗಣೇಶ್ ನಾರಾಯಣ್ ಚಂದಾವರ್ಕರ್ ಅವರು. ಲಾಹೋರ್ ಅಧಿವೇಶನದಲ್ಲಿ ಭಾಗವಾಗಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಮತ್ತು ಭಾರತಕ್ಕೆ ಸ್ವತಂತ್ರ ಬಂದಾಗ ಯಾರಾಗಿದ್ರಂದರೆ JP ಕೃಪಲಾನಿ ಅವರು 1947ರಲ್ಲಿ INC ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. INC ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ, ಇಂಡಿಯನ್ ನ್ಯಾಷನಲ್
ಕಾಂಗ್ರೆಸ್ದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಎಲ್ಲಿ? ಮೀರತ್ನಲ್ಲಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ INC, ಇಂಡಿಯನ್ ನ್ಯಾಷನಲ್, ಒಂದು ನಿಮಿಷ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885ರಲ್ಲಿ ಎವೋ ಹ್ಯೂಮ್ರವರು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಮುಂಬೈನಲ್ಲಿ ಸ್ಥಾಪನೆ ಮಾಡುವಂಥದ್ದು. ಮತ್ತು ಮೊದಲ ಒಂದು ಅಧಿವೇಶನವನ್ನು ಪುಣೆಯಲ್ಲಿ ಪ್ರಾರಂಭ ಮಾಡಬೇಕಂತ ಮಾಡಿರ್ತಾರೆ, ಪುಣೆಯಲ್ಲಿ. ಆದರೆ ಕಾರಣಾಂತರದಿಂದ ಪುಣೆಯಲ್ಲಿ ಅಧಿವೇಶನ ನಡೆಯುವುದಿಲ್ಲ. ಅಲ್ಲಿಂದ ಮುಂಬೈಗೆ ಮತ್ತೆ ಅಧಿವೇಶನ ನಡೆಯುವಂಥದ್ದು. ಅಂದರೆ ಮೊಟ್ಟ ಮೊದಲ ಬಾರಿ ಮುಂಬೈನಲ್ಲಿ ನಡೆಯುವಂಥದ್ದು. ಈ ಎವೋ ಹ್ಯೂಮ್ ಸ್ಥಾಪನೆ ಮಾಡಿದ್ರಲ್ಲ, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇದು ಸುರಕ್ಷಾ ಕವಾಡ್ ಸಿದ್ಧಾಂತದ ಒಂದು ಅನುವಾದ ಆಗಿರ್ತಿತ್ತು. ಸುರಕ್ಷಾ ಕವಾಟ ಸಿದ್ಧಾಂತದ ಆಧಾರದ ಮೇಲೆ INC ಸ್ಥಾಪನೆ ಆಗಿರುವಂಥದ್ದು. ಮತ್ತೆ ಇದಕ್ಕೆ ಸ್ಥಾಪನೆಗೆ ಅವಕಾಶ ಕೊಟ್ಟವರು ಯಾರಂದರೆ ಲಾರ್ಡ್ ಡಫ್ರಿನ್ ಅವರು ಅವಕಾಶ ಕೊಟ್ಟಿರ್ತಾರೆ. ಆದರೆ ಮತ್ತೆ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ, ರಾಜದ್ರೋಹಿ ಸಂಸ್ಥೆ ಅಂತೇಳಿ ಲಾರ್ಡ್ ಡಫ್ರಿನ್ ಅವರು ಈ ಒಂದು ಮಾತನ್ನ ಹೇಳಿಕೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಇಷ್ಟು INC ಅಧಿವೇಶನದ ಒಂದು ಬೇಸಿಕ್ ಮಾಹಿತಿ. ಇದು 1882 ಡಿಸೆಂಬರ್ 28ರಂದು ಸ್ಥಾಪನೆ ಆಗಿದೆ ನೋಡ್ರಿ, ಎವೋ ಹ್ಯೂಮ್ರವರು. ಮತ್ತು ಇದರ ಮೊದಲನೇ ಅಧಿವೇಶನದಲ್ಲಿ 72 ಜನ ಭಾಗಿಯಾಗಿರ್ತಾರೆ. ಹಾಗೂ ಮೊದಲು ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂದ್ರೆ ಅನಿ ಬೆಸೆಂಟ್ ರವರು ಮೊದಲ ಮಹಿಳಾ ಅಧ್ಯಕ್ಷ ಆಗಿರ್ತಾರೆ. 1917ರಲ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ. ಇಷ್ಟು ಒಂದು INCಯ ಬೇಸಿಕ್ ಆದ ಒಂದು ಇನ್ಫಾರ್ಮೇಶನ್. ಈಗ ಪ್ರಮುಖ ಅಧಿವೇಶನಗಳು ಮತ್ತು ಅಲ್ಲಿ ಏನಾದ್ರು ನಡೆದ್ವಾ ಅಂತೇಳಿ ನೋಡೋಣ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತ್ರಿ. ಇಲ್ಲಿ ಪ್ರಮುಖ ಅಧಿವೇಶನಗಳು ಹೇಳಿರ್ತೀನಿ ರೀ. ಎಲ್ಲ ಅಧಿವೇಶನಗಳು ಓದೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಪ್ರಮುಖ ಅಧಿವೇಶನಗಳನ್ನು ನಾವು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಮುಂಬೈನಲ್ಲಿ ನಡೆದಿರುವಂಥ ಅಧಿವೇಶನ WC ಬ್ಯಾನರ್ಜಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ 1885ರಲ್ಲಿ. ಇದು ಪುಣೆಯಲ್ಲಿ ನಡಿಬೇಕಾಗಿರ್ತದೆ, ಆದರೆ ಕಾರಣಾಂತರದಿಂದ ಇದು ಮುಂಬೈನಲ್ಲಿನೇ ನಡೆಯುತ್ತದೆ. ಇಲ್ಲಿ ಸೇರುವಂಥ 72 ಜನ ಈ ಅಧಿವೇಶನದಲ್ಲಿ ಭಾಗಿಯಾಗಿರ್ತಾರೆ. ಇದು ಮೊದಲ ಅಧಿವೇಶನ ಆಗಿರ್ತದೆ. ನಂತರದಾಗಿ ಕೋಲ್ಕತ್ತಾ ಅಧಿವೇಶನ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ 1882ರಲ್ಲಿ. ಇಲ್ಲಿ ಪಾರ್ಸಿ ಜನಾಂಗದಿಂದ ಭಾಗವಹಿಸಿದ ಮೊದಲ ವ್ಯಕ್ತಿ ಆಗಿರ್ತಾರೆ ಇವರು. ನಂತರದಾಗಿ ಮದ್ರಾಸ್ ಅಧಿವೇಶನ ಬದ್ರುದ್ದೀನ್ ತ್ಯಾಬ್ಜಿ ಅವರು ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ 1887ರಲ್ಲಿ. ಇಲ್ಲಿ ಮುಸ್ಲಿಂ ಜನಾಂಗದಿಂದ ಭಾಗಿಯಾದ ಮೊದಲ ವ್ಯಕ್ತಿ ಆಗಿರ್ತಾರೆ ಯಾರು? ಬದ್ರುದ್ದೀನ್ ತ್ಯಾಬ್ಜಿ ಅವರು. ನಂತರದಾಗಿ ಅಲಹಾಬಾದ್ ಅಧಿವೇಶನ. ಇಲ್ಲಿ ಜಾರ್ಜ್ ಓಲೆ ಅವರು 1888ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇಲ್ಲಿ ಬ್ರಿಟಿಷ್ ವೈಸ್ರಾಯ ಅಧಿವೇಶನ ವಹಿಸಿಕೊಂಡ ಮೊದಲ ಅಧಿವೇಶನ ಆಗಿರ್ತದೆ. ಇವರು ಬ್ರಿಟಿಷ್ ವೈಸ್ರಾಯರಲ್ಲಿ ಮೊದಲ ಅಧಿವೇಶನ ವಹಿಸಿಕೊಂಡವರು ಯಾರಂದ್ರೆ ಜಾರ್ಜ್ ಓಲೆ ಅವರದು 1888ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ನಂತರದಾಗಿ ಲಾಹೋರ್ ಅಧಿವೇಶನ ದಾದಾಬಾಯಿ ನವರೋಜಿ ಅವರು 1893ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ನಂತರದಾಗಿ ಕೋಲ್ಕತ್ತಾ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ 1906ರಲ್ಲಿ ನಡೆಯುತ್ತದೆ. ಈ ಅಧಿವೇಶನದಲ್ಲಿ ಸ್ವರಾಜ್ಯ ಪದವನ್ನು ಮೊದಲ ಬಳಕೆ ಮಾಡಿದವರು. ಸ್ವರಾಜ್ಯ ಪದವನ್ನು ಮೊದಲು ಬಳಕೆ ಮಾಡಿದ್ದು ಇಲ್ಲೇ ಮತ್ತು ಇಲ್ಲೇ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಯಾರು? ದಾದಾಬಾಯಿ ನವರೋಜಿಯವರು. ಇಲ್ಲೇ ಬಳಕೆ ಮಾಡ್ತಾರೆ ಅಷ್ಟೇ. ಆದರೆ ಲಾಹೋರ್ ಅಧಿವೇಶನ 1929ರಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದವರು ನೆಹರೂರವರು. ಬಟ್ ಇಲ್ಲಿ ಸ್ವರಾಜ್ಯ ಪದವನ್ನು ಮೊದಲು ಬಳಕೆ ಮಾಡಿದ್ದಾರೆ ಅಂತ ಗೊತ್ತಿರಬೇಕು. ಇದಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ನಿಮ್ಗೆ ಇಲ್ಲೇ ಹೇಳಿದೆ ನಿಮಗೆ.
ಹಾಗಾಗಿ ಕನ್ಫ್ಯೂಷನ್ ಆಗಬಾರ್ದಂತ ಕಾರಣಕ್ಕೆ ನಾನು ಹೇಳಿದ್ದು. ನಂತರದಾಗಿ ಸೂರತ್ ಅಧಿವೇಶನ ರಾಸ್ ಬಿಹಾರಿ ಘೋಷ್ ರವರು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ 1907ರಲ್ಲಿ. ಇಲ್ಲಿ ಕೆಳಗಡೆ ಬಂದಿದೆಯಾ, 1907ರಲ್ಲಿ ಅಧಿವೇಶನ ವಹಿಸ್ಕೊಂಡಿರ್ತಾರೆ. ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬಾಗ ಕೇಳ್ಬಿಡ್ತಾರೆ. ಆಲ್ಮೋಸ್ಟ್ ಆಲ್ ಭಾಳ ಎಕ್ಸಾಮಿಗೆ ಇಲ್ಲಿ ಕ್ವಶನ್ ಬಂದಿರುವಂಥದ್ದು ಈ ಭಾಗದಲ್ಲಿ. ಯಾವುದು? ಸೂರತ್ ಅಧಿವೇಶನ ರಾಜ್ ಬಿಹಾರಿ ಘೋಷ್ ರವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ 1907ರಲ್ಲಿ. ಯಾರು? ಮಂದಗಾಮಿ ಮತ್ತು ತೀವ್ರಗಾಮಿಯವರು ಇಬ್ಬಾಗವಾಗಿದ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದು ಕೋಲ್ಕತ್ತಾ ಅಧಿವೇಶನದಲ್ಲಿ ಬಿ ಎನ್ ಧಾರ್ ಅವರು 1911ರಲ್ಲಿ ಈ ಅಧಿವೇಶನವನ್ನು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಇಲ್ಲಿ ಸರಳಾದೇವಿಯವರು ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಸರಳಾದೇವಿಯವರು ರಾಷ್ಟ್ರಗೀತೆಯನ್ನು ಹಾಡ್ತಾರೆ ಮೊದಲ ಬಾರಿಗೆ. ಇದನ್ನು ಬರೆದವರು, ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೂರ್ ಅವರು. ಇಷ್ಟು ಮಾಹಿತಿ ಗೊತ್ತಿರಬೇಕು. ಮೊದಲ ಬಾರಿಗೆ ರಾಷ್ಟ್ರಗೀತೆ ಹಾಡಿದವರು ಸರಳಾದೇವಿ. ಅದು ಯಾವ ಅಧಿವೇಶನದಲ್ಲಿ? ಕೋಲ್ಕತ್ತಾ ಅಧಿವೇಶನದಲ್ಲಿ ಬಿ ಎನ್ ಧಾರ್ ಅವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು 1911ರಲ್ಲಿ. ನಂತರದಾಗಿ ಲಕ್ನೋ ಅಧಿವೇಶನ. ಎ ಸಿ ಮಜುಮ್ದಾರ್ ಅಂತ ಕರಿತೀವಿ. ಅಂಬಿಕಾ ಚರಣ್ ಮಜುಮ್ದಾರ್ ಅವರು 1916ರಲ್ಲಿ. ಆಲ್ಮೋಸ್ಟ್ ಆಲ್ ನಾವು ಎ ಸಿ ಮಜುಮ್ದಾರ್ ಅಂತ ಓದಿರ್ತೀವಿ. ಇಲ್ಲಿ ಅಂಬಿಕಾ ಚರಣ್ ನೋಡ್ರಿ, ಅಕಸ್ಮಾತ್ ಕೇಳ್ಬಿಡ್ಬೋದು, ಬಟ್ ಇರಲಿ, ಮಾಹಿತಿ ಇರಲಿ. ಅಂಬಿಕಾ ಚರಣ್ ಮಜುಮ್ದಾರ್ ಅವರು 1916ರಲ್ಲಿ ಕಾಂಗ್ರೆಸ್ INC ಅಧಿವೇಶನವನ್ನು ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಇಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿಯವರು ಕೂಡ್ತಾರೆ. ಇಲ್ಲಿ ವಾಪಸ್ ಕೂಡಿದರು. ಮಂದಗಾಮಿ ಮತ್ತು ತೀವ್ರಗಾಮಿದರು ಕೂಡಿದರು. ಮತ್ತು ಮುಸ್ಲಿಂ ಮತ್ತು ಕಾಂಗ್ರೆಸ್ ನಡುವೆ ಒಪ್ಪಂದವಾಯ್ತ್ರಿ. ಮುಸ್ಲಿಂ ಮತ್ತು ಕಾಂಗ್ರೆಸ್ ನಡುವೆ ಒಪ್ಪಂದವಾಗಿರುವಂಥದ್ದು ಯಾವುದು? 1916ನೇ INC ಅಧಿವೇಶನದಲ್ಲಿ. ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಂತ ಕೇಳಿಬಿಡ್ತಾರೆ, ಎ ಸಿ ಮಜುಮ್ದಾರ್ ಅವರು. ನಂತರದಾಗಿ ಕೋಲ್ಕತ್ತಾ ಅಧಿವೇಶನ. ಎನ್ ಎ ಬೆಸೆಂಟ್ ರವರು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ 1917ರಲ್ಲಿ. ಇಲ್ಲಿ ಮೊದಲ ಬಾರಿಗೆ ಮಹಿಳೆಯು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಅಂದರೆ INC ಅಧಿವೇಶನವನ್ನು ಮೊದಲ ಮಹಿಳೆ INC ಅಧಿವೇಶನವನ್ನು ಮೊದಲ ಬಾರಿಗೆ ಅಧ್ಯಕ್ಷತೆ ವಹಿಸಿಕೊಂಡ ಮಹಿಳೆ ಯಾರಂದರೆ ಆನಿ ಬೆಸೆಂಟ್ ರವರು. ಮತ್ತು ನಾಗೂರ್ ಅಧಿವೇಶನದಲ್ಲಿ ವಿಜಯ್ ರಾಘವಾಚಾರ್ಯ 1920ರಲ್ಲಿ. ನಂತರದಾಗಿ ಬೆಳಗಾವಿ ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ. ಮಹಾತ್ಮ ಗಾಂಧೀಜಿಯವರು ಒಂದೇ ಒಂದು INC ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ. ಹಾಗೂ ಕರ್ನಾಟಕದಲ್ಲಿ ನಡೆದಿದ್ದು ಒಂದೇ ಒಂದು ಅಧಿವೇಶನ, ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗಿರುವಂಥದ್ದು. ಇದು ಸ್ವಲ್ಪ ಇಂಪಾರ್ಟೆಂಟ್. ಭಾಳ ಜನ ಆಲ್ಮೋಸ್ಟ್ ಆಲ್ ಕ್ವಶನ್ ಭಾಳ ರೇಸ್ ಆಗಿದೆ ಇದು. ನಂತರದಾಗಿ ಕಾನ್ಪುರ್ ಅಧಿವೇಶನ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ 1925ರಲ್ಲಿ. ಭಾರತದ ಮಹಿಳೆ ಮೊದಲ ಬಾರಿ INC ಅಧಿವೇಶನ ವಹಿಸಿಕೊಂಡಿರೋರು ಸರೋಜಿನಿ ನಾಯ್ಡು ಆಗಿರ್ತಾರೆ. ನಂತರದಾಗಿ ಲಾಹೋರ್ ಅಧಿವೇಶನ ಪಂಡಿತ್ ಜವಾಹರ್ಲಾಲ್ ನೆಹರು ರವರು ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ 1929ರಲ್ಲಿ ವಹಿಸ್ಕೊಂಡಿರ್ತಾರೆ. ಇಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡ್ತಾರೆ. ಯಾರು? ಜೆ ನೆಹರು ರವರು ಏನು ಮಾಡ್ತಾರೆ? ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡುವಂಥದ್ದು. ನಂತರದಾಗಿ ಕರಾಚಿ ಅಧಿವೇಶನದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ 1931ರಲ್ಲಿ. ಇಲ್ಲಿ ಈ ಅಧಿವೇಶನದಲ್ಲಿ ಏನಾಗುತ್ತಂದರೆ ಗಾಂಧೀಜಿಯವರಿಗೆ ವಲ್ಲಭಭಾಯಿ ಪಟೇಲ್ ರವರು ಕಪ್ಪು ಬಾವುಟದಿಂದ ಪ್ರದರ್ಶನ ಮಾಡ್ತಾರೆ. ಯಾಕಂದರೆ ಈ ಹಿಂದೆ ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದವಾಗಿರ್ತದೆ. ಆ ಒಪ್ಪಂದದಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವರನ್ನು ಅಂಥೇಳಿ ಇವ್ರು ಏನು ಮಾಡ್ತಾರೆ, ಬಿಡಿಸ್ಕೊಳ್ಬಾರ್ದಾಗಿತ್ತು, ಬಟ್ ಬಿಡಿಸ್ಕೊಳ್ಳಿಲ್ಲ ಅಂಥೇಳಿ
ಅವ್ರನ್ನ ಕರೆದುಕೊಳ್ಳು ಹೋಗೋ ಸಂದರ್ಭದಲ್ಲಿ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಅವ್ರನ್ನ ಕರೆದುಕೊಳ್ಳೋ ಹೋಗೋ ಸಂದರ್ಭದಲ್ಲಿ ಆವಾಗ ಅಧಿವೇಶನ ನಡೆದಿರುತ್ತೆ. ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಗಾಂಧೀಜಿಯವರಿಗೆ ಕಪ್ಪು ಬಾವುಟದಿಂದ ಪ್ರದರ್ಶನ ಮಾಡಿರ್ತಾರೆ. ಇದನ್ನು ಆಲ್ಮೋಸ್ಟ್ ಅಲ್ಲಿ ಕೇಳ್ಬೋದು ನೋಡ್ರಿ. ಇಷ್ಟು ಮಾಹಿತಿ ಗೊತ್ತಿರಬೇಕು. ನಂತರದಾಗಿ ಹರಿಪುರ ಅಧಿವೇಶನ ಸುಭಾಷ್ ಚಂದ್ರ ಬೋಸ್ ರವರು ಅಧ್ಯಕ್ಷತೆಯಾಗಿ ವಹಿಸ್ಕೊಂಡಿರ್ತಾರೆ 1938ರಲ್ಲಿ. ನಂತರದಾಗಿ ತ್ರಿಪುರ ಅಧಿವೇಶನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ 1939ರಲ್ಲಿ. ಆದರೆ ನಿಜವಾದಾಗಿ ಇಲ್ಲಿ ಅಧ್ಯಕ್ಷತೆ ವಹಿಸ್ಕೊಳ್ಬೇಕಾದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ರವರು. ಯಾಕಂದ್ರೆ INCಯಲ್ಲಿ ಆವಾಗ ತಾನೇ ಇವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಯಾಕೆ ಅಂದರೆ ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ಹಾಗೂ ಇನ್ನೊಂದು ಕಡೆ ಪಟ್ಟಾಭಿ ಸೀತಾರಾಮಯ್ಯರವರು ಚುನಾವಣೆ ಸ್ಪರ್ಧಿಗಳಾಗಿ ನಿಂತಿರ್ತಾರೆ. ಇಲ್ಲಿ ಪಟ್ಟಾಭಿ ಸೀತಾರಾಮಯ್ಯನಿಗೆ ಬೆಂಬಲ ಕೊಡೋರು ಯಾರಂದರೆ ಗಾಂಧೀಜಿಯವರು. ಈ ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯ ಅವರಿಗೆ ಬೆಂಬಲ ಕೊಡ್ತಿರ್ತಾರೆ. ಆದರೆ ಪಟ್ಟಾಭಿ ಸೀತಾರಾಮಯ್ಯ ಅವರು ಸೋಲ್ತಾರೆ. ಆವಾಗ ಗಾಂಧೀಜಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆಯನ್ನು ಎಕ್ಸಾಮಿಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ. ಆವಾಗ ಒಂದು ಮಾತು ಹೇಳ್ತಾರೆ ಗಾಂಧೀಜಿಯವರು, ಇದು ಪಟ್ಟಾಭಿ ಸೀತಾರಾಮಯ್ಯವರ ಸೋಲಲ್ಲ, ಇದು ನನ್ನ ಸೋಲು ಅಂತೇಳಿ ಏನು ಮಾಡ್ತಾರೆ ಗಾಂಧೀಜಿಯವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆವಾಗ ಸುಭಾಷ್ ಚಂದ್ರ ಬೋಸ್ ರವರು INCಯಲ್ಲಿ ಯಾರೂ ರೆಸ್ಪಾನ್ಸ್ ಕೊಡಲ್ಲ ಆಲ್ಮೋಸ್ಟ್ ಆಲ್. ಆವಾಗ ಇವರು ಮನನೊಂದು ಅಲ್ಲಿಂದ INC ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿಂದ ಫಾರ್ವರ್ಡ್ ಬ್ಲಾಕ್ ಅಂತೇಳಿ ಒಂದು ಪಕ್ಷ ಸ್ಥಾಪನೆ ಮಾಡ್ತಾರೆ. ಫಾರ್ವರ್ಡ್ ಬ್ಲಾಕ್ ಅಂತೇಳಿ 1939ರಲ್ಲಿ ಎಲ್ಲಿ ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡ್ತಾರೆ. ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡುವಂಥದ್ದು. ಹೀಗಾಗಿ ಇಲ್ಲಿ 1939ರಲ್ಲಿ ತ್ರಿಪುರಾ ಅಧಿವೇಶನದಲ್ಲಿ ಯಾರ ಆಗ್ಬೋದಾಗಿತ್ತಂದರೆ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷತೆ ವಹಿಸ್ಕೋಬಹುದಾಗಿತ್ತು. ಪಾವರ್ಡಿ ಇಲ್ಲಿ ಏನು ಮಾಡ್ತಾರೆ, ಅಲ್ಲಿಂದ ಹೋಗಿ 1939 ಹೋಗಿ ಅಲ್ಲಿ ರಾಜೀನಾಮೆ ಕೊಟ್ಟು ಫಾರ್ವರ್ಡ್ ಬ್ಲಾಕ್ ಎಂಬ ಒಂದು ಪಕ್ಷವನ್ನು ಕಟ್ತಾರೆ. ಇದು ತುಂಬ ಒಂದು ಕ್ರಾಂತಿಕಾರಿಗಳ ಒಂದು ಸಂಘಟನೆ ಆಗಿದೆ ಇದು. ನಂತರದಾಗಿ ರಾಮ್ಘರ್ ಅಧಿವೇಶನದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು 1940ರಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ನಂತರದಾಗಿ ಮೀರತ್ ಅಧಿವೇಶನದಲ್ಲಿ JP ಕೃಪಲಾನಿಯವರು 1947ರಲ್ಲಿ ಅಧಿವೇಶನ ವಹಿಸಿಕೊಂಡಿರುವಂಥದ್ದು. ಸ್ವಾತಂತ್ರ್ಯ ಬಂದಾಗ ಯಾರಿದ್ರಂದರೆ JP ಕೃಪಲಾನಿಯವರು INC ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ಇಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಆರ್ಥಿಕ ಮತ್ತು ಕೈಗಾರಿಕೆಗಳಿಗೆ ಸಂಕಲ್ಪ ಹೊಂದಿದ್ರು ಇವರು ಸುಭಾಷ್ ಚಂದ್ರ ಬೋಸ್ ಅವರು. ಇಷ್ಟು ಒಂದು ಈ ಪ್ರಶ್ನೆಯ ಒಂದು ಹಿನ್ನೆಲೆ ಹಾಗೂ INC ಬಗ್ಗೆ ಒಂದು ಮಾಹಿತಿಯಾಗಿತ್ತು. ನಿಮಗೊಂದು ಕ್ವಶನ್, ಈಗ ಏನು ಕ್ವಶನ್ ಅಂದರೆ, ಒಂದು ನಿಮಿಷ. ಹಳ್ಳಿಯಲ್ಲಿ ನಡೆದ ಅಧಿವೇಶನ ಯಾವುದು? ಮತ್ತು ಎಷ್ಟರಲ್ಲಿ ನಡೀತು ಅನ್ನೋದು ಕಮೆಂಟದಲ್ಲಿ ನೀವು ಆನ್ಸರ್ ಮಾಡಬೇಕು. ಹಳ್ಳಿಯಲ್ಲಿ ಒಂದೇ ಒಂದು ಅಧಿವೇಶನ ನಡೆದೈತ್ರಿ, ಅದೇ ಯಾವುದು ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಆನ್ಸರ್ ಮಾಡಬೇಕು. ಈ ರೀತಿಯಾಗಿ ನಾವು 3 ಕ್ವಶನನ್ನು ನಾವು ಅನಲೈಸಸ್ ಮಾಡಿದ್ದೀವಿ. ಇದೇ ರೀತಿಯಾಗಿ ಮುಂದೆ ಅನಲೈಸಸ್ ಮಾಡೋಣ ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಮಾತಾಡೋ ಬರದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ. ಯಾಕಂದರೆ ಮೊದಲ ಪ್ರಯತ್ನ ಮಾಡ್ತಿದ್ದೀವಿ ನೋಡ್ರಿ. ಈ ವಿಡಿಯೋ ಕರೆಕ್ಟಾಗಿ ರೆಸ್ಪಾನ್ಸ್ ಬಂದರೆ, ಅಂದರೆ ನಾವು 3 ಕ್ವಶನ್ನನ್ನೇ ನಾವು ಅಪ್ರಾಕ್ಸಿಮೇಟ್ಲಿ 1 hour ನಾವು ಅನಲೈಸಸ್ ಮಾಡಿದ್ದೀವಿ. ಈ ಒಂದು ಕ್ಲಾಸಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಬಂದರೆ ನಾವು ಟೋಟಲ್ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಬರೆಯೋ ಹೊತ್ತಿಗೆ ನಾವು ಟೋಟಲ್ ಆಗಿ 1000 ಕ್ವಶನನ್ನು ನಾವು ಅನಲೈಸಸ್ ಮಾಡೋಣ. ಮತ್ತು ಯಾರೋ ಒಬ್ಬರು ತಿಳಿಸಿದ್ರು ನಮಗೆ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ದೆಹಲಿ ಸುಲ್ತಾನ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ದೆಹಲಿ ಸುಲ್ತಾನ್ರ ಬಗ್ಗೆನೂ ವಿಡಿಯೋ ಮಾಡೋಣ್ರಿ. ಏನು ಒಂದೊಂದು ಸಂತತಿ ಬಗ್ಗೆನೂ ನಾವೆಲ್ಲ ದೆಹಲಿ ಸುಲ್ತಾನ್ರ ಬಗ್ಗೆ ವಿಡಿಯೋ ಮಾಡೋಣ. ಮತ್ತು ಮ್ಯಾಪ್ ರೀಡಿಂಗೂ ಮಾಡೋಣ, ಇಮೇಜ್ ರೀಡಿಂಗೂ ಮಾಡೋಣ ಅದರಲ್ಲಿ. ಮತ್ತು ಕ್ಲಾಸ್ ಎಲ್ಲ ಮುಗಿದಾದ್ಮೇಲೆ ಅದರ PDF ನಿಮಗೆ ಸಿಗುವಂಥ ಒಂದು ಕೆಲಸ ಮಾಡೋಣ.
ಹಾಗಾಗಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಮತ್ತು ಬೇರೆದವರಿಗೆ ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಮಾತ್ರ ಮಾಡಿ. ಹಾಗೂ ನಿಮ್ಮ ಏನೇ ಮಾಡೋದಿದ್ದರೆ ಪ್ರಾಮಾಣಿಕತೆಯಿಂದ ಮಾಡಿ. ಆಲ್ಮೋಸ್ಟ್ ಆಲ್ ಎಲ್ಲರೂ ಹೇಳ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಬಟ್ ನಮ್ಮಿಂದ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹೆಲ್ಪ್ಫುಲ್ ಆಗಿಲ್ಲ ಅಂದರೆ ಬೇಡ. ಹಾಗೂ ಮತ್ತು ಇಷ್ಟೊತ್ತು ಎಲ್ಲ ಕ್ಲಾಸ್ ಮಾಡಿದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೇನೆ ರೀ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಸ್ಟಡಿ ಮಾಡ್ಬೋದು. ಓಕೆ ರೀ, ಥ್ಯಾಂಕ್ ಯು.